ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 11th ಡಿಸೆಂಬರ್ 3rd ಶಿಫ್ಟಿನ RRB ಡಿ ಗ್ರೂಪ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಹಳೆ ಅನಾಲಿಸಿಸ್ ಕ್ಲಾಸ್ಗಳನ್ನು ಮತ್ತೆ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಕೇಳ್ತಾ ಇಲ್ಲ ಅಲ್ವಾ, ಪ್ಲೀಸ್ ಅದನ್ನ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಕೇಳಿ. ಯಾಕೆಂದ್ರೆ ನಿಮಗೆ ಕರೆಂಟ್ ಅಫೇರ್ಸ್ ಇಂದ ಡೈರೆಕ್ಟ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ, ಹಾಗೆ ಅನಾಲಿಸಿಸ್ ಕ್ಲಾಸ್ಗಳಿಂದ ನಿಮಗೆ ರಿಪೀಟೆಡ್ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ, ಮತ್ತೆ ಎಡಿಷನಲ್ ಇನ್ಫಾರ್ಮೇಶನ್ ಇಂದ ಸಹ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ, ಸರಿನಾ? ಅಂಡ್ ದೆನ್ ಮುಂಬರ್ತಕ್ಕಂತಹ RRB NTPC ಎಕ್ಸಾಮ್ ಆಗಿರಲಿ, ಅಂಡ್ ದೆನ್ ನೆಕ್ಸ್ಟ್ ಈ ಒಂದು MTS ಆಗಿರಲಿ, ಅಂಡ್ ದೆನ್ 2026 ಅಲ್ಲಿ ಇರ್ತಕ್ಕಂತಹ ಯಾವುದೇ ಒಂದು ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ರಿ ಅಂತಂದರೆ ಪ್ಲೀಸ್ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೀವು ನೋಡ್ಕೊಳ್ಳಿ, ಸರಿನಾ? ಸೊ ಅದು ನಿಮಗೆ ಖಂಡಿತವಾಗಿಯೂ ಸಹ ಉಪಯೋಗ ಆಗುತ್ತೆ. ಆ್ಯಂಡ್ ದೆನ್ ಇಲ್ಲಿ ನಾವು ಡಿಸ್ಕಷನ್ ಮಾಡಿರ್ತಕ್ಕಂತಹ ಪ್ರಶ್ನೆಗಳು ನಿಮಗೆ ಆ ಎಕ್ಸಾಮಲ್ಲಿ ಮೇನ್ ಎಕ್ಸಾಮಲ್ಲಿ ನಿಮಗೆ ಸಿಗ್ತವೆ, ಸರಿನಾ? ಸೊ ಸಾಕಷ್ಟು ಪ್ರಶ್ನೆಗಳು ನಿಮಗೆ ಸಿಗ್ತವೆ ಅಂತ ನಾನು ನಿಮಗೆ ಹೇಳ್ತೇನೆ, ಸರಿನಾ? ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತಂದರೆ, ಸುಸ್ಥಿರ ಅಭಿವೃದ್ಧಿ ವರದಿ 2025 ಪ್ರಕಾರ ಭಾರತದ ಒಟ್ಟಾರೆ ಸ್ಕೋರ್ ಎಷ್ಟು ಅಂತ ಕೇಳಿದ್ದಾನೆ, ಸರಿನಾ? ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ವರದಿಯ ಪ್ರಕಾರ, ರಿಪೋರ್ಟ್ ಪ್ರಕಾರ ನಮ್ಮ ಭಾರತದ ಸ್ಕೋರ್ ಎಷ್ಟಾಗಿದೆ? 67, 57, 77 ಮತ್ತು 87 ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, 67 ಅಂಕಗಳನ್ನು ನಾವು ಗಳಿಸಿದೀವಿ ಅಂತ ಹೇಳಬೇಕು, ಸರಿನಾ? ಎಷ್ಟು ಅಂತಂದ್ರೆ 67 ಅಂಕಗಳು ಇದರಲ್ಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಅಲ್ಲಿ, ಸರಿನಾ? ಯಾವುದು? ಸುಸ್ಥಿರ ಅಭಿವೃದ್ಧಿ ವರದಿಯಲ್ಲಿ. ಸೊ ಹಾಗಾದ್ರೆ ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಅಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟು ಅಂತ ಕೇಳ್ಬೋದು, ಸರಿನಾ? ಇದು ಅಂಕ ಆಯಿತು, ಅಂಕನೇ ಬೇರೆ ಸ್ಥಾನನೇ ಬೇರೆ. ಸೊ ನಮ್ಮ ಸ್ಥಾನ ಎಷ್ಟನೇದಿದೆ ಅಂತಂದ್ರೆ 99ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ ಅಂತ ಹೇಳ್ಬೇಕಾಗುತ್ತೆ, ಸರಿನಾ? ಸೊ ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ, ಸರಿನಾ? ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಶನ್ ಸಹ ಇಲ್ಲಿದೆ, ಇದನ್ನ ನೋಡ್ಕೊಳ್ಳಿ. ಏನು? ಸುಸ್ಥಿರ ಅಭಿವೃದ್ಧಿ ವರದಿ 2025 ಪ್ರಕಾರ ಭಾರತವು 167 ದೇಶಗಳಲ್ಲಿ 99ನೇ ಸ್ಥಾನದಲ್ಲಿದೆ. ಎಷ್ಟನೇದು? 99 ಸ್ಥಾನದಲ್ಲಿದೆ. ಹಾಗೆ 67 ಅಂಕಗಳೊಂದಿಗೆ ಮೊದಲ ಬಾರಿಗೆ 100ರ ಅಗ್ರ 100ರಲ್ಲಿ ಪ್ರವೇಶಿಸಿದೆ. ಟಾಪ್ 10 ಅಲ್ಲ, ಟಾಪ್ 100 ಅಲ್ಲಿ ಫಸ್ಟ್ ಟೈಮ್ ಎಂಟ್ರಿ ಆಗಿದೆ ಅಂತೆ, ಸರಿನಾ? ಇದಕ್ಕಿಂತ ಹಿಂದೆ 100ಕ್ಕಿಂತ ಮೇಲೇನೆ ಇತ್ತಂತೆ, ಸರಿನಾ? ಮೀನ್ಸ್ ಕೆಳಗಡೆನೆ ಇತ್ತಂತೆ ನಮ್ಮ ಒಂದು ಭಾರತ, ಸರಿನಾ? ಸೊ ಇದು ಗೊತ್ತಿರಲಿ, ನಿಮಗೆ ಕೇಳ್ಬೋದು. ಆ್ಯಂಡ್ ದೆನ್ ಇತರ ನೆರೆಯ ರಾಷ್ಟ್ರಗಳೊಂದಿಗೆ ಹೋಲಿಕೆ ಮಾಡಿದಾಗ ಚೀನಾ ಎಷ್ಟನೇ ಸ್ಥಾನದಲ್ಲಿದೆ? ಓಕೆ, ಚೀನಾ ನಮ್ಗಿಂತ ಡೆವಲಪ್ಮೆಂಟ್ ಆಗಿದೆ, ಸೊ ಅದು 49ನೇ ಸ್ಥಾನದಲ್ಲಿ ಇರಲೇಬೇಕು. ಆ್ಯಂಡ್ ದೆನ್ ಭೂತಾನ್ ನೋಡ್ರಿ, ಭೂತಾನ್ 74ನೇ ಸ್ಥಾನದಲ್ಲಿದೆ, ನಾವು ಎಷ್ಟನೇದಲ್ಲಿದ್ದೀವಿ? 99ನೇದಲ್ಲಿದ್ದೀವಿ. ಆ್ಯಂಡ್ ದೆನ್ ಈ ಒಂದು ಶ್ರೀಲಂಕಾ 93ನೇ ಸ್ಥಾನದಲ್ಲಿದೆ. ಆ್ಯಂಡ್ ದೆನ್ ಈ ಒಂದು ಬಾಂಗ್ಲಾದೇಶ, ಓಕೆ, ಅದು ಇವಾಗ ಫುಲ್ ಕ್ರೈಸಿಸ್ ಇಂದ ಅದು ಹಾಳಾಗಿದೆ. ಆ್ಯಂಡ್ ದೆನ್ ಅದನ್ನು 114ನೇ ಸ್ಥಾನದಲ್ಲಿದೆ. ಆ್ಯಂಡ್ ದೆನ್ ಪಾಕಿಸ್ತಾನ, ಓಕೆ, ಈ ಮಿತ್ರ ಪಾಕಿಸ್ತಾನ ಏನಿದೆ ಅಲ್ವಾ, 140ನೇ ಸ್ಥಾನದಲ್ಲಿದೆ, ಮೀನ್ಸ್ 167ಕ್ಕೆ ಅದು ಸಮೀಪದಲ್ಲಿದೆ. ಆ್ಯಂಡ್ ದೆನ್ ಫಿನ್ಲ್ಯಾಂಡ್ ಎಷ್ಟನೇ ಸ್ಥಾನದಲ್ಲಿದೆ? ಫಿನ್ಲ್ಯಾಂಡ್ 87 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ, ಸರಿ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 2ನೇ ಸ್ಥಾನದಲ್ಲಿ ಯಾರಿದ್ದಾರೆ? ಸ್ವೀಡನ್ ಅವರಿದ್ದಾರೆ, ಸರಿನಾ? ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ 3ನೇ ಸ್ಥಾನದಲ್ಲಿ ಈ ಒಂದು ಡೆನ್ಮಾರ್ಕ್ ಇದೆ, ಸರಿನಾ? ಡೆನ್ಮಾರ್ಕ್ನ ಹಸುಗಳು ಅಂತ ಹೇಳ್ತೀವಿ, ಈ ಒಂದು ಡೆನ್ಮಾರ್ಕ್ 3ನೇ ಸ್ಥಾನದಲ್ಲಿ ಕಂಡುಬರುತ್ತೆ, ಸರಿನಾ? ಸೊ ಇದರ ಒಂದು ವರದಿಯನ್ನು ನೀಡ್ತಕ್ಕಂಥ ಸಂಸ್ಥೆ ಯಾವುದು? ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಅನ್ನು ನೀಡ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಅವನು ಹೇಳಬೇಕಾಗುತ್ತೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಪರಿಹಾರ ಜಾಲ ಅಂತ, ಸರಿನಾ? ಈ ಒಂದು ಸಂಸ್ಥೆ ಇದೆಯಲ್ಲ, ಇದು ಅದನ್ನ ಬಿಡುಗಡೆ ಮಾಡುತ್ತೆ, ಸರಿನಾ? ಸೊ ಇದು ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಎರಡನೇ ಪ್ರಶ್ನೆ ಏನಿದೆ ಅಂತಂದ್ರೆ 2025ರಲ್ಲಿ IPL ನಲ್ಲಿ ಒಟ್ಟು 150 ಪಂದ್ಯಗಳನ್ನು ಗೆದ್ದ ಭಾರತದ ಮೊದಲ ತಂಡ ಯಾವುದು ಅಂತ ಕೇಳಿದ್ರೆ, ಸರಿನಾ? IPL ನ 10 ತಂಡಗಳಲ್ಲಿ ಮೊದಲ ಯಾವ ತಂಡ 150 ಪಂದ್ಯಗಳನ್ನು ಆಡಿದೆ ಅಂತ? ಯಾವುದು? CSK, ಮುಂಬೈ ಇಂಡಿಯನ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB, ಹಾಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಮುಂಬೈ ಇಂಡಿಯನ್ಸ್ ಅಂತ ಹೇಳ್ತೀವಿ. ಯಾವುದು? ಮುಂಬೈ ಇಂಡಿಯನ್ಸ್ ಏನಿದೆ ಅಲ್ವಾ, ಸೊ ಇದು 150ರ ಗಡಿಯನ್ನ ದಾಟಿರ್ತಕ್ಕಂತಹ ಮೊದಲ IPL ತಂಡವಾಗಿದೆ, ಸರಿನಾ? ಸೊ ಇದು ಸಹ ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ 2025ರಲ್ಲಿ IPL ಅನ್ನ ಗೆದ್ದಿರ್ತಕ್ಕಂಥ ತಂಡ ಯಾವುದು? 18th ಸೀಸನ್ ಇದು. ಎಷ್ಟನೇ ಸೀಸನ್ ಅಂತ ಕೇಳಿದ್ರೆ 18th ಸೀಸನ್, 18th ಬಿಲಾಂಗ್ ಟು ನಮ್ಮ RCB, ವಿರಾಟ್ ಕೊಹ್ಲಿ ಅಂತ ಹೇಳ್ತೀವಿ. ಸೊ ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ, ಕೇಳಬಹುದು, ಸರಿನಾ? ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದನ್ನ ಗೆದ್ದಿರ್ತಕ್ಕಂಥ ದಿನಾಂಕ ಯಾವುದು? ಜೂನ್ 3ನೇ ತಾರೀಕು ಅಂತ ಹೇಳ್ತೀವಿ, ಸರಿನಾ? ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ಇದನ್ನ ಗೆದ್ದಿರ್ತಕ್ಕಂತಹ ಒಂದು ಸ್ಟೇಡಿಯಂ ಯಾವುದು ಅಂತ ಕೇಳ್ತಾನೆ, ಸರಿನಾ? ಚಿನ್ನಸ್ವಾಮಿನ? ಅಲ್ಲ, ಚಿನ್ನಸ್ವಾಮಿಯಲ್ಲಿ ನಾವು ಸೆಲೆಬ್ರೇಟ್ ಮಾಡಬೇಕಂತ ರಿಟರ್ನ್ ಇಲ್ಲಿ ಬಂದಿದ್ವಿ, ಸರಿನಾ? ಸೊ ಇಲ್ಲಿ ಸಮ್ ಸಿವಿಕ್ ಸೆನ್ಸ್ ಇಂದ ಆ್ಯಂಡ್ ದೆನ್ ಸಮ್ ದ ಗೌರ್ಮೆಂಟ್ ಇರ್ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ದೆನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ರೆಸ್ಪಾನ್ಸಿಬಿಲಿಟಿಯಿಂದ ಎಷ್ಟು ಜನ ಅಂತಂದರೆ ಟೋಟಲಿ 11 ಜನ ಮರಣ ಆಗ್ತಾರೆ, ಸರಿನಾ? ಸೊ ಇದನ್ನು ಸಹ ಕೇಳಿದಾನೆ, ಎಷ್ಟು ಜನ ಮರಣ ಅಪ್ಪಿದ್ದಾರೆ ಅಂತ, ಸರಿನಾ? ಟೋಟಲಿ ಎಷ್ಟು ಜನ ಅಂದರೆ 11 ಜನ ಮರಣ ಅಪ್ಪಿದ್ದಾರೆ. ಎದ್ರ ಮುಂದೆ ಅಂತಂದರೆ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ, ಸರಿನಾ? ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಯಾವ ದಿನಾಂಕ? ಒಂದು ಜೂನ್ 4ನೇ ತಾರೀಕು ಅಂತ ಹೇಳ್ತೀವಿ, ಸರಿನಾ? ಸೊ ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಇವ್ರು ಗೆದ್ದಿರ್ತಕ್ಕಂಥ ಒಂದು ಸ್ಟೇಡಿಯಂ ಯಾವುದು? ಅದುವಾಗಿ ಹೇಳಬೇಕಾಗುತ್ತೆ ನಾವು, ನರೇಂದ್ರ ಮೋದಿ ಸ್ಟೇಡಿಯಂ, ಅಹಮದಾಬಾದ್ ಅಂತ, ಸರಿನಾ? ಈ ಒಂದು ಜಗತ್ತಿನ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕ್ರಿಕೆಟ್ ಸ್ಟೇಡಿಯಂ ಯಾವುದು ಅಂತಂದರೆ ಈ ಅಹಮದಾಬಾದಿನ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಹೇಳ್ತೀವಿ, ಸರಿನಾ? ಸೊ
ಅಲ್ಲಿ ನಮ್ಮ ಫೈನಲ್ ನಡೆದಿತ್ತು. ಯಾರ ಮಧ್ಯೆ ಇದು ಫೈನಲ್ ನಡೆದಿತ್ತು ಅಂತ ಕೇಳಿದ್ರೆ RCB ವರ್ಸಸ್ ಈ ಪಂಜಾಬ್ ಕಿಂಗ್ಸ್ ಮಧ್ಯ ಈ ಫೈನಲ್ ನಡೆದಿತ್ತು. ಸೊ ಅಲ್ಲಿ ನಾವು ಪಂಜಾಬ್ನ ಸೋಲಿಸಿ ಏನು ಮಾಡಿದ್ವಿ ಅಂತಂದರೆ ಈ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದುಕೊಂಡಿದ್ದೀವಿ ಯಾವುದೋ ಒಂದು ಕಪ್ಪನ್ನು, IPL ಕಪ್ಪನ್ನು, ಸರಿನಾ. ಸೊ ಅದು ಕೇಳ್ಬೋದು, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ, ಸರಿನಾ. ಸೊ ಇದರಲ್ಲಿ IPL 18 ಸೀಸನಲ್ಲಿ ಪರ್ಪಲ್ ಕ್ಯಾಪನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಈ ಪ್ರಸಿದ್ಧ ಕೃಷ್ಣ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಆರೆಂಜ್ ಕ್ಯಾಪ್ ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅವಾಗ ನಾವು ಹೇಳ್ತೀವಿ ಈ ಸುದರ್ಶನ್ ಅಂತ. ಯಾವ ಸುದರ್ಶನ್? ಸಾಯಿ ಸುದರ್ಶನ್ ಅಂತ ಹೇಳ್ತೀವಿ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ 2025 ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು, ಸರಿನಾ. ಪ್ರಶ್ನೆ ಪತ್ರಿಕೆ ನೋಡಿ, ನೀವು ಪ್ರಶ್ನೆ ಪತ್ರಿಕೆ ಎಷ್ಟು ಫ್ರೆಶ್ ಆಗಿ ಬರ್ತಾ ಇದೆ ಅಂತಂದರೆ, ನಿನ್ನೆ ಏನಾದರೂ ಒಂದು ಕರೆಂಟ್ ಅಫೇರ್ಸ್ ನಡೆದಿತ್ತಾ, ನಾಳೆ ಮಧ್ಯಾಹ್ನ ನಿಮ್ಮದು ಶಿಫ್ಟ್ ಇದೆಯಾ ಕೇಳ್ತಾನೆ, ಸರಿನಾ. ಸೊ ಅಷ್ಟು ಫೋಕಸ್ಸಿಂದ ನಿಮಗೆ ಜಸ್ಟ್ ಇದು ಏನಿಲ್ಲರಿ, ಇಂದಿರಾ ಗಾಂಧಿ ಪ್ರಶಸ್ತಿ ಮೊನ್ನೆನೇ ಕೊಟ್ಟಿದ್ದಾರೆ. ಜಸ್ಟ್ ಈ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅಲ್ವಾ, ಸ್ಟಾರ್ಟ್ ಆದಮೇಲೆ ಕೊಟ್ಟಿದ್ದಾರೆ ಈ ಒಂದು ಪ್ರಶಸ್ತಿಯನ್ನು. ಓಕೆ, ಸೊ ಇದು ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲೂ ಸಹ ನಿಮ್ಗೆ ಹೇಳಿದ್ದೀನಿ. ಆ್ಯಂಡ್ ದೆನ್ ಮತ್ತೊಂದು ಕ್ಲಾಸ್ ಮಾಡಿದೆ ಅಲ್ವಾ, ಕರೆಂಟ್ ಅಫೇರ್ಸ್ ಕ್ಲಾಸ್, ಅದರಲ್ಲೂ ಸಹ ನಿಮ್ಗೆ ಹೇಳಿದ್ದೀನಿ ಯಾವುದು ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿನ ಯಾರಿಗೆ ನೀಡಲಾಗಿದೆ. ಈ ಚಿಲಿ ದೇಶದ ಮಾಜಿ ಅಧ್ಯಕ್ಷರಿಗೆ ನೀಡಲಾಗಿದೆ. ಯಾವ ದೇಶದ್ದು? ಚಿಲಿ ದೇಶದ ಮಾಜಿ ಅಧ್ಯಕ್ಷರಿಗೆ ನೀಡಲಾಗಿದೆ. ಸೊ ಹಾಗಾದರೆ ಚಿಲಿ ದೇಶದ ಮಾಜಿ ಅಧ್ಯಕ್ಷರು ಯಾರಿದ್ದಾರೆ ಇಲ್ಲಿ? ಇವರು ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಇದ್ರು, ಸರಿನಾ. ಸೊ ಇವರಿಲ್ಲ. ಆ್ಯಂಡ್ ದೆನ್ ಬಿಲ್ ಗೇಟ್ಸ್ ಅಮೆರಿಕಕ್ಕೆ ಎಲ್ಲಿ ಚಿಲಿಗೆ ಸಂಬಂಧ ರೀ, ಇದು ಅಲ್ಲ. ಎಂಜೆಲಾ ಮಾರ್ಕೆಲ್ ಅಂತ ಕೊಟ್ಟಿದ್ದಾರೆ. ಸೊ ಇವರು ಅಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾರು ಅಂತ ಕೇಳಿದ್ರೆ ಈ ಮಿಚೆಲ್ ಬ್ಯಾಚುಲೇಟ್ ಅಂತ ಹೇಳ್ತೀವಿ, ಸರ್. ಈ ಒಂದು ಮಿಚೆಲ್ ಬ್ಯಾಚುಲೇಟ್ ಅವರಿಗೆ 2025 ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತ ನೆನ್ಪಿಟ್ಕೊಳ್ಳಿ, ಸರಿನಾ. ಸೊ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ನಿಮಗೆ ಇವಾಗ ಯೂಸ್ಫುಲ್ ಆಗ್ತಾ ಇದೆ, ಸರಿನಾ. ಸೊ ಮೀನ್ಸ್ ಪ್ರಶ್ನೆಗಳು ಬರ್ತಾ ಇದಾವೆ. ಪ್ರಶ್ನೆಗಳು ಬಂತಂದ್ರೆ ಆ ಕ್ಲಾಸ್ ನಿಮಗೆ ಯೂಸ್ಫುಲ್ ವರ್ತ್ ಇದೆ ಅಂತ ಅರ್ಥ ಅಷ್ಟೇ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಮಿಚೆಲ್ ಬ್ಯಾಚುಲೇಟ್ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಮುಂಬರ್ತಕ್ಕಂಥ RRB NTPC ಎಕ್ಸಾಮ್ ಅವರು ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈ MTS ಎಕ್ಸಾಮ್ ಏನಿದೆಯಲ್ವಾ, ಅವರು ಸಹ ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ರಿಪೀಟ್ ಆಗುತ್ತೆ ಈ ಒಂದು ಪ್ರಶ್ನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಸಹ ಇಲ್ಲಿದೆ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಸಿಮ್ಲಿಪಾಲ್ ಹುಲಿ ಅಭಯಾರಣ್ಯವು ಭಾರತದ ಯಾವ ರಾಜ್ಯದಲ್ಲಿದೆ ಮತ್ತು ಏಪ್ರಿಲ್ 2025 ಭಾರತದ 107ನೇ ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಿಸಲಾಯಿತು ಅಂತ ಕೇಳಿದ್ದೇನೆ, ಸರಿನಾ. ಸಿಮ್ಲಿಪಾಲ್ ಯಾವ ರಾಜ್ಯದಲ್ಲಿದೆ ಅಂತ? ಮಹಾರಾಷ್ಟ್ರದಲ್ಲಿದೆಯಾ, ಒಡಿಸ್ಸಾದಲ್ಲಿದೆಯಾ, ಉತ್ತರ ಪ್ರದೇಶದಲ್ಲಿದೆಯಾ, ತೆಲಂಗಾಣದಲ್ಲಿದೆ ಅಂತ, ಸರಿನಾ. ಸೊ ಇದನ್ನು ಸಹ ನಾವು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಹೇಳಿದ್ದೀವಿ, ಸರಿನಾ. ಸೊ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಹೇಳಿದ್ದೀವಿ. ಆ್ಯಂಡ್ ದೆನ್ ಮತ್ತೆ ಬೇರೆ ಕ್ಲಾಸ್ಗಳಲ್ಲಿ GK ಕ್ಲಾಸ್ಗಳಲ್ಲೂ ಸಹ ಹೇಳಿದ್ದೀವಿ, ಸರಿನಾ. ಸೊ ನಿಮ್ಗೆ ಹೇಳಿದ್ದೀನಿ ಸಾಕಷ್ಟು ಪ್ರೂಫ್ಗಳನ್ನು ಸಹ ತೋರಿಸ್ತೀವಿ ಅಂತ, ಸರಿಯಾ. ಸೊ ನಿಮಗೆ ಆಲ್ಮೋಸ್ಟ್ ಇವಾಗ ಮಾಡಿರೋ ಕ್ಲಾಸ್ಗಳನ್ನು ಮತ್ತೆ ರಿಪೀಟಾಗಿ ಹೋಗಿ ಅದನ್ನು ಮತ್ತೆ ಪಾಸ್ ನೋಡ್ಕೊಂಡು ಎಲ್ಲೆಲ್ಲಿದೆ ಕ್ವಶನ್ ಅಂತ, ಅದು ಭಾಳ ಇದಾಗ್ಬಿಡುತ್ತೆ. ಬಟ್ ದ ಟ್ರೂತ್ ಏನು ಗೊತ್ತಾ, ಕ್ವಶನ್ ಎಲ್ಲವೂ ಸಹ ನಾವು ಹೇಳಿದ್ವಿ. ಮೀನ್ಸ್ ಕ್ವಶನ್ ಎಲ್ಲ ಹೇಳಿದ್ವಿ ಅಂದರೆ ನಾವು ಯಾವ್ದಾವ್ದು ಹೇಳಿದ್ದೀನಿ ಅಂತ ನಾನು ಹೇಳ್ತಿರ್ತೀನಿ ಅಲ್ವಾ, ಅದೆಲ್ಲವೂ ಸಹ ನಾವು ಒಂದು ಸರಿ ಪ್ರೀವಿಯಸ್ ಆಗಿ ನಾವು ನೋಡಿರ್ತೀವಿ, 1 ಇಲ್ಲ 2 ಸರಿ ನಾವು ನೋಡಿರ್ತೀವಿ, ಸರ್. ಸೊ ಇದನ್ನು ಸಹ ನೋಡಿದ್ವಿ. ಯಾವುದು? ಒಂದು ಒಡಿಶಾ ಅಂತ ಹೇಳ್ತೀವಿ, ಸರ್. ಈ ಒಂದು ಸಿಮ್ಲಿಪಾಲ್ ಏನಿದೆ ಅಲ್ವಾ, 107ನೇ ರಾಷ್ಟ್ರೀಯ ಉದ್ಯಾನವನವಾಗಿದೆ, ಸರ್. ಇದು ಇಂಪಾರ್ಟೆಂಟ್ ಇದೆ, ನಂಬರ್ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಪ್ರಸ್ತುತ ನಮ್ಮ ಭಾರತದಲ್ಲಿ ನ್ಯಾಷನಲ್ ಪಾರ್ಕ್ಗಳು ಎಷ್ಟಿದಾವೆ ಅಂತ ಕೇಳ್ತಾನೆ, ಸರ್. ಸೊ ಅದಕ್ಕೆ ನೀವು ಹೇಳಬೇಕಾಗುತ್ತೆ ಸಿಮ್ಲಿಪಾಲ್ ಇದು 107ನೇ ಒಂದು ರಾಷ್ಟ್ರೀಯ ಉದ್ಯಾನವನವಾಗಿದೆ. ಸೊ ಹಾಗಾದರೆ 107 ರಾಷ್ಟ್ರೀಯ ಉದ್ಯಾನವನಗಳು ಮೀನ್ಸ್ ನ್ಯಾಷನಲ್ ಪಾರ್ಕ್ಗಳು ನಮ್ಮ ಭಾರತದಲ್ಲಿ ಕಂಡುಬರ್ತವೆ ಅಂತ ಗೊತ್ತಿರಬೇಕಾಗುತ್ತೆ ನಿಮಗೆ. ಹಾಗಾದರೆ ಒಡಿಶಾದ ಎಷ್ಟನೇದು? ಇದು ಒಡಿಶಾದ 2ನೇದು ಅಂತ ಹೇಳ್ತೀವಿ, ಸರ್. ನಾವು ಒಡಿಶಾದಲ್ಲಿ ಇದಕ್ಕಿಂತ ಮುಂಚೆ ಒಂದಿತ್ತು. ಸೊ ಇದು 2ನೇದು ನ್ಯಾಷನಲ್ ಪಾರ್ಕ್ ಆಗಿದೆ. ಯಾವುದು? ಈ ಒಂದು ಸಿಮ್ಲಿಪಾಲ್ ಹುಲಿ ಅಭಯಾರಣ್ಯ ಅನ್ನೋದು, ಸರಿನಾ. ಸೊ ಇದು 107ನೇ ರಾಷ್ಟ್ರೀಯ ಉದ್ಯಾನವನ ಆಗಿದೆ, ಸರಿನಾ. ಸೊ ಇದನ್ನು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ಬೋದು, ಸರ್ನಾ. ಇದೊಂದು ಮಯೂರ್ಭಂಜ್ ರಾಜ್ಯದಲ್ಲಿದೆ, ಸರ್ನಾ. ಈ ಮಯೂರ್ಭಂಜ್ ಚೌ ಕೇಳಿರ್ತೀರಲ್ವಾ, ಮಯೂರ್ಭಂಜ್ ಚೌ ಏನಂತ ಹೇಳ್ತೀವಿ ಅದನ್ನ? ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಹೇಳ್ತೀವಿ, ಅರೆ ಶಾಸ್ತ್ರೀಯ ನೃತ್ಯ ಅಂತ ಹೇಳ್ತೀವಿ. ಯಾವುದು? ಮಯೂರ್ಭಂಜ್ ಚೌವನ್ನು, ಸರ್ನಾ. ಸೊ ಆ ಒಂದು ಮಯೂರ್ಭಂಜ್ ಜಿಲ್ಲೆಯಲ್ಲಿ ಈ ಒಂದು ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಏನಿದೆ ಅದು ಕಂಡು ಬರ್ತದೆ, ಸರಿನಾ. ಆ್ಯಂಡ್ ದೆನ್ ಇದು 58ನೇ ಹುಲಿ ಮೀಸಲು ಪ್ರದೇಶ ಯಾವುದು ಅಂತ ಕೇಳ್ತಾನೆ ನಿಮಗೆ. ಸೊ ಅವಾಗ ನೆನ್ಪಿಟ್ಕೊಳ್ಳಿ, ಟೋಟಲಿ ಎಷ್ಟು ಪ್ರಸ್ತುತ ಹುಲಿ ಮೀಸಲು ಪ್ರದೇಶಗಳಿದಾವೆ ನಮ್ಮ ಭಾರತದಲ್ಲಿ ಅಂತ ಕೇಳಿದ್ರೆ 58 ಇದಾವೆ, ಸರಿನಾ. ಸೊ ಅದು ಎಲ್ಲಿದೆ? ಸೊ ಈ ಒಂದು ಮಹಾದೇವ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ತೀವಿ. ಎಲ್ಲಿ ಅಂತಂದ್ರೆ ಈ ಒಂದು ಮಧ್ಯಪ್ರದೇಶದಲ್ಲಿ ಅಂತ ಹೇಳ್ತೀವಿ. ಎಲ್ಲಿ? ಮಧ್ಯಪ್ರದೇಶದಲ್ಲಿ, ನೆನ್ಪಿಟ್ಕೊಳ್ಳಿ, ಸರಿನಾ. ಸೊ ಟೋಟಲಿ ಹುಲಿ ಅಭಯಾರಣ್ಯಗಳು ಅಂತ ಕೇಳಿದ್ರೆ ಈ ಒಂದು 58, ಹಾಗೆ ಈ ಒಂದು ನ್ಯಾಷನಲ್ ಪಾರ್ಕ್ಗಳು ಅಂತ ಕೇಳಿದ್ರೆ 107 ಅಂತ ಹೇಳಬೇಕಾಗುತ್ತೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಇದನ್ನ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಲಾಸ್ಟ್ 6 ಮಂತ್ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಇದನ್ನು ಹೇಳಿದ್ದೆ ಅಂತ ನಮ್ಮವರು ಇಲ್ಲಿ ಹಾಕಿದ್ದಾರೆ. ಓಕೆ, ನಮಗೆ ಬಹಳ ಬೇಕಾಗಿರೋರು, ನಮ್ಮ PPT ತಯಾರು ಮಾಡ್ತಕ್ಕಂಥ ಅತ್ಯುತ್ತಮ ಪ್ರತಿಭೆ. ಓಕೆ, ಸೊ ಇದನ್ನು ನೋಡ್ಕೊಳ್ಳಿ ಒಂದ್ಸರಿ. ಏನಿದೆ? ಸಿಮ್ಲಿಪಾಲ್ ಹುಲಿ ಮೀಸಲು ಪ್ರದೇಶವು ಭಾರತದ 107ನೇ ರಾಷ್ಟ್ರೀಯ ಉದ್ಯಾನವನ ಇತ್ತು. ಇದು ಯಾವ ರಾಜ್ಯದಲ್ಲಿದೆ? ಎಕ್ಸಾಕ್ಟ್ ಕ್ವಶನ್ ಇಲ್ವಾ ಇದನ್ನು ಸಹ ಅಲ್ವಾ? ಎಕ್ಸಾಕ್ಟ್ ಕ್ವಶನ್ ಕಾಪಿ ಅಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಕನ್ನಡ ಅವ್ರಿಗೆ ಅರ್ಥ ಆಗಲ್ಲ ಕ್ವಶನ್ ಪೇಪರ್ ತೆಗಿಯೋರಿಗೆ. ಬಟ್ ಆದರೂ ಸಹ ಅದು ಎಕ್ಸಾಕ್ಟ್ ಕ್ವಶನ್ ಇದೆ ನೋಡಿ. ಓಕೆ, ಸೊ ಇಲ್ಲಿ ಆಪ್ಷನ್ ಇಲ್ಲಿ B ಇದೆ, ಅಲ್ಲಿ ಆಪ್ಷನ್ ಇಲ್ಲಿ C ಇದೆ ಅಷ್ಟೇ. ಓಕೆ, ಅಷ್ಟೇ ಡಿಫ್ರೆನ್ಸ್ ಇದೆ. ಮೀನ್ಸ್ ಒಂದು ಪ್ರೂಫ್ ತೋರಿಸಿದೆ ಅಷ್ಟೇ. ಓಕೆ, ಸೊ ಇದನ್ನು ಸಹ ನೋಡ್ಕೊಳ್ಳಿ. ಇಲ್ಲಿ ಲಾಸ್ಟ್ 6 ಮಂತ್ ಕರೆಂಟ್ ಅಫೇರ್ಸ್ ಅಂತ ಇದೆ ಅಲ್ವಾ, ಕನ್ನಡ ಸ್ಟಡಿ ಹಬ್ ಇದೆ ಅಲ್ವಾ. ಸೊ ಇದೆ ಚಾನಲ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನೀರಿನಲ್ಲಿರುವ ಆಮ್ಲಜನಕದ ವೆಲೆನ್ಸಿ ಎಷ್ಟು ಅಂತ ಕೇಳಿದ್ದೇನೆ, ಸರ್. ನೀರಿನಲ್ಲಿರುವ ಆಮ್ಲಜನಕದ ವೆಲೆನ್ಸಿ ಎಷ್ಟಿದೆ? ಸೊ ಎಷ್ಟರ ಜೊತೆ ಇದು ಬಂಧವನ್ನು ಹಂಚ್ಕೊಳ್ತದೆ? 2 ಜೊತೆ ಬಂಧವನ್ನು ಹಂಚ್ಕೊಳ್ತದೆ, ಒಂದೇ ಹೆಚ್ಚು ಇನ್ನೊಂದೇ ಹೆಚ್ಚು ಅಂತ ಹೇಳ್ತೀವಿ, ಸರ್. ಎಷ್ಟು? 2 ಕೋವೆಲೆನ್ಸಿಯ ಬಂಧಗಳನ್ನು ಹೊಂದಿದೆ ಅಂತ ಹೇಳ್ತೀವಿ. ಯಾವುದು? ನೀರಿನಲ್ಲಿರ್ತಕ್ಕಂಥ ಆಮ್ಲಜನಕ. ಓಕೆ, ಆಮ್ಲಜನಕದ ವೆಲೆನ್ಸಿ ಅಂತ ಕೇಳಿದಾನೆ. ಓಕೆ, ಹೈಡ್ರೋಜನ್ನ ವೆಲೆನ್ಸಿ ಅಂತ ಕೇಳಿಲ್ಲ, ಆಮ್ಲಜನಕದ ವೆಲೆನ್ಸಿ ಅಂತ ಕೇಳಿದಾನೆ. ಆಮ್ಲಜನಕದ ವೆಲೆನ್ಸಿ ಅಂತ ಏನಾಗುತ್ತೆ? ಸೊ 2 ಹೆಚ್ಚು ಜೊತೆ ಅದು ಬಂಧಗಳನ್ನು ಹಂಚ್ಕೊಂಡಿರೋದ್ರಿಂದ 2 ವೆಲೆನ್ಸಿ ಅಂತ ಹೇಳ್ತೀವಿ, ಸರ್. ಎಷ್ಟು? 2 ಅಂತ ಹೇಳ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅಂತ
ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಯಾವ ದೇಶದಲ್ಲಿ ಜಾರಿಗೆ ಬಂದಿದೆ ಅಂತ ಕೇಳಿದ್ರೆ ಸರಿನಾ. ಸೊ ಇದು ಯಾವ ದೇಶದಲ್ಲಿ ಜಾರಿಗೆ ಬಂದಿದೆ ಅಂತ ಹೇಳ್ಬೋದಾ? ಯಾವುದು ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಯಾವ ದೇಶದಲ್ಲಿ ಜಾರಿಗೆ ಬಂದಿದೆ? ಆಪ್ಷನ್ ಎ ಪಾಕಿಸ್ತಾನ, ಆಪ್ಷನ್ ಬಿ ಬಾಂಗ್ಲಾದೇಶ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಸೌದಿ ಅರೇಬಿಯಾ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಪಾಕಿಸ್ತಾನ ಅಲ್ಲ, ಪಾಕಿಸ್ತಾನದ ಬಿಟ್ಟು ಇದು ನಮ್ಮ ಭಾರತದಲ್ಲಿ ಮಾತ್ರ ಇದೆ ಸರಿನಾ. ಸೊ ನಿಮ್ಗೆ ಗೊತ್ತಿರಲಿ, ಯಾವುದೇ ಮುಸ್ಲಿಂ ಕಂಟ್ರಿಯಲ್ಲೂ ಸಹ ಈ ಒಂದು ವಕ್ಫ್ ಅನ್ನೋದು ಇಲ್ಲವೇ ಇಲ್ಲ ಸರಿನಾ. ಯಾವುದೇ ಮುಸ್ಲಿಂ ಕಂಟ್ರಿಯಲ್ಲಿ ಇಲ್ಲ. ಇರೋದು ಒಂದೇ ಒಂದು ದೇಶ ಯಾವುದು ಅಂತಂದ್ರೆ ನಮ್ಮ ಇಂಡಿಯಾ ಅಂತ ಹೇಳ್ತೀವಿ ಸರಿನಾ. ಸೊ ಇಂಡಿಯಾದಲ್ಲಿ ಮಾತ್ರ ಈ ಒಂದು ವಕ್ಫ್ ಕಾಯ್ದೆ ಇದೆ. ಸೊ ಈ ವಕ್ಫ್ ಕಾಯ್ದೆ ಮೂಲತಃ ಯಾವ ವರ್ಷದಲ್ಲಿ ಬಂದಿತ್ತು ಅಂತ ನಿಮಗೆ ಗೊತ್ತಿರಬೇಕು. ಯಾವಾಗ ಅಂದರೆ 1923ರಲ್ಲಿ ಮೂಲತಃ ವಕ್ಫ್ ಕಾಯ್ದೆ ಬಂದಿದೆ. ನೆಕ್ಸ್ಟ್ ಇದು ತಿದ್ದುಪಡಿ ಆಗಿರೋದು ಯಾವಾಗ ಅಂದರೆ 1934ರಲ್ಲಿ ತಿದ್ದುಪಡಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ 1954-56 ಆ ಒಂದು ವರ್ಷದಲ್ಲಿ ತಿದ್ದುಪಡಿ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ತಿದ್ದುಪಡಿ ಆಗೋದು ಯಾವಾಗ ಅಂದರೆ 1995ರಲ್ಲಿ ತಿದ್ದುಪಡಿ ಆಗುತ್ತೆ. ಓಕೆ, ಇದನ್ನು ಸಹ ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ತಿದ್ದುಪಡಿ ಆಗೋದು 2014ರಲ್ಲಿ ಒಮ್ಮೆ ಆಗುತ್ತೆ, 2013-14ರಲ್ಲಿ ಒಮ್ಮೆ ತಿದ್ದುಪಡಿ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈಗ ತಿದ್ದುಪಡಿ ಆಗಿರೋದು ರೀಸೆಂಟ್ ತಿದ್ದುಪಡಿ ಯಾವಾಗ ಅಂತಂದರೆ 2025ರ ತಿದ್ದುಪಡಿ ಅಂತ ಹೇಳ್ತೀವಿ ಸರಿನಾ. ಈ ಒಂದು ತಿದ್ದುಪಡಿಯ ಮೂಲಕವೇ ಉಮೀದ್ ಅನ್ನುವ ಒಂದು ಪೋರ್ಟಲ್ನ ಸಹ ಲಾಂಚ್ ಮಾಡಿದ್ದಾರೆ. ಯಾವ ಪೋರ್ಟಲ್? ಉಮೀದ್ ಅನ್ನುವ ಪೋರ್ಟಲ್. ಯಾವುದು? ಉಮೀದ್ ಅನ್ನುವ ಪೋರ್ಟಲ್, UMEED ಉಮೀದ್ ಅನ್ನುವ ಪೋರ್ಟಲ್ನ ಲಾಂಚ್ ಮಾಡಿದ್ದಾರೆ ಸರಿನಾ. ಸೊ ಇದೆಲ್ಲ ಸಹ ಇನ್ಫಾರ್ಮೇಷನ್ ನಾನು ನಿಮ್ಗೆ ಹೇಳಿದ್ದೀನಲ್ವಾ, ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೀನಿ, ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ ಸರಿನಾ. ಇಂಟ್ರೆಸ್ಟ್ ಕೊಟ್ಟು ಸ್ವಲ್ಪ ಕೇಳಿ ನೀವು ಸಾಕು. ಓಕೆ, ನೀವು ಜಸ್ಟ್ ಇಂಟ್ರೆಸ್ಟ್ ಕೊಡಿ ಆ್ಯಂಡ್ ದೆನ್ ನಿಮ್ಮ ಅಟೆನ್ಷನ್ ಕೊಡಿ. ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ಸಖತ್ತಾಗಿರ್ತಕ್ಕಂತಹ ಕಂಟೆಂಟ್ನ ನಾನು ಕೊಡ್ತೇನೆ. ಓಕೆ, ಸೊ ಇದು ನನ್ನ ಪ್ರಾಮಿಸ್. ಸೊ ಇದು ನೆನ್ಪಿಟ್ಕೊಳ್ಳಿ, ಉಮೀದ್ ಪೋರ್ಟಲ್. ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಕೇಳಬಹುದು ಏನಂತ, ಇಲ್ಲಿವರೆಗೆ ವಕ್ಫ್ ಮೇಲೆ ನಾವೇನಾದರೂ ಕೇಸ್ ಹಾಕಬೇಕಿತ್ತು ಅಂತಂದರೆ ಯಾರ ಹತ್ರ ಹೋಗಬೇಕಾಗಿತ್ತು ಅಂದರೆ ವಕ್ಫ್ ಮಂಡಳಿಯ ಮುಂದೆನೇ ಹೋಗಬೇಕಾಗಿತ್ತು. ಓಕೆ, ಬಟ್ ಇವಾಗ ಈ ತಿದ್ದುಪಡಿಯ ಮೂಲಕ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ, ನಾವು ವಕ್ಫ್ ತಿದ್ದುಪಡಿಯ ಮುಂದೆ ಹೋಗಬಹುದು, ವಕ್ಫ್ ಒಂದು ಮಂಡಳಿ ಮುಂದೆ ಹೋಗಬಹುದು. ವಕ್ಫ್ ಮಂಡಳಿ ಏನಾದರೂ ನಮಗೆ ಇದನ್ನು ಕ್ಯಾರಿ ಅನ್ನಲಿಲ್ವಾ, ಏನಿಲ್ಲ, ಡೈರೆಕ್ಟಾಗಿ ನೀನು ಹೈಕೋರ್ಟ್ಗೆ ಹೋಗುಚ್ಚಿನ ಅಂತ ಹೇಳುತ್ತೆ ಸರಿನಾ. ಯಾವುದು? ಈ ಒಂದು ನಮ್ಮ ಭಾರತದ ಒಂದು ಕಾಯ್ದೆ ಸರಿನಾ. ಯಾವುದು? ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಅಂತ ಹೇಳ್ತೀವಿ ನಾವು ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಸೊ ಮೊಟ್ಟ ಮೊದಲ ಬಾರಿಗೆ ಹೈಕೋರ್ಟ್ಗೆ ಹೋಗಬೇಕು ನೀನು, ನಿನಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಅಂತ ಹೇಳಿರ್ತಕ್ಕಂಥ ಒಂದು ತಿದ್ದುಪಡಿ ಕಾಯ್ದೆಯೇ ಈ ಒಂದು ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಅಂತ ಹೇಳ್ತೀವಿ. ಇದಕ್ಕಿಂತ ಮುಂಚೆ ಹೈಕೋರ್ಟ್ನ ಒಂದು ನ್ಯಾಯ ಇದೆ ಅಲ್ವಾ, ಅದು ಫೈನಲೈಸ್ ಆಗಿರಲಿಲ್ಲ. ಹೇಗೆ ಅಂತಂದರೆ, ಇವಾಗ ಯಾವುದೋ ಒಬ್ಬ ರೈತನ ಒಂದು ತೋಟ ಇದೆ, ಗದ್ದೆ ಇದೆ ಅಂತ ಅನ್ಕೊಳ್ಳಿ ಸರಿನಾ. ಅವಾಗ ವಕ್ಫ್ ಮಂಡಳಿಯವರು ಬರ್ತಾರೆ. ಯಾರು? ವಕ್ಫ್ ಮಂಡಳಿಯವರು ಬರ್ತಾರೆ. ಈ ಗದ್ದೆ ತೋಟ ಏನಿದೆ ಅಲ್ವಾ, ಇದರ ಒಂದು ಉತಾರಿಯಲ್ಲಿ ನನ್ನ ಹೆಸರಿದೆ, ಇದರ ಒಂದು ಮೂಲ ಮಾಲೀಕ ನಾನಿದ್ದೀನಿ, ಸೊ ಇದು ನಿನಗೆ ಸೇರಿದ್ದಲ್ಲ ನನಗೆ ಸೇರಿದ್ದು ಅಂತ ಇವರು ಇದ್ರ ಮೇಲೆ ತಕರಾರು ಇಡ್ತಾರೆ ಸರಿನಾ. ಇವಾಗ ತಕರಾರು ಯಾರು ಇಟ್ಟಿದ್ದಾರೆ? ಈ ರೈತನಿಗೆ ಇಟ್ಟಿದ್ದಾರೆ. ಈ ರೈತ ಹಿಂದೂನೇ ಆಗಿರಲಿ ಮುಸ್ಲಿಮೇ ಆಗಿರಲಿ ಸರಿನಾ, ಬೇಡ, ಇದು ಹಿಂದೂ ಅಂತ ಹೇಳಿದ್ರೆ ಮತ್ತೆ ಸ್ವಲ್ಪ ಇದು ಆಗ್ಬೋದು, ಮುಸ್ಲಿಂ ರೈತನೇ ಅಂತ ಅನ್ಕೊಳ್ಳಿ. ಓಕೆ, ಸೊ ಇದು ವಕ್ಫ್ ಏನಿದೆ ಮುಸ್ಲಿಮ್ದು ಇದೆ ಅಲ್ವಾ, ಮೀನ್ಸ್ ಮುಸ್ಲಿಂ ಮಂಡಳಿ ಅಂತ ನಾವು ಹೇಳ್ತೀವಿ. ಸೊ ಈ ಒಂದು ಮುಸ್ಲಿಂ ರೈತ ಏನಿದಾನಲ್ವಾ, ಈ ರೈತ ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡಬೇಕು? ನಂದು ಯಾರೋ ಒಬ್ರು ಬಂದು ಕಬಳಿಸ್ತಾ ಇದ್ದಾರೆ, ಇವಾಗ ನಾನು ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತಂದರೆ ಈ ವಕ್ಫ್ ಮಂಡಳಿಯ ವಿರುದ್ಧವೇ, ಮೀನ್ಸ್ ಆ ವಕ್ಫ್ ಮಂಡಳಿಗೆ ಹೋಗಿ ಕೊಡಬೇಕಾಗಿತ್ತು. ನೋಡ್ರಪ್ಪ, ನೀವು ಹಿಂಗೆ ನಾನು ತೊಗೊಳ್ತಿದ್ದೀರಾ, ನೀವು ನಾನು ತೊಗೊಬಿಟ್ರೆ ಅದು ನಂದದ ನಿಮ್ದಲ್ಲ ಅಂತ ಸರಿನಾ. ಸೊ ತೆಗೆದುಕೊಂಡವ್ರಿಗೆ ಹೋಗಿ ನಾವು ಮುಂದೆ ಕೂತು ಹೇಳಬೇಕಾಗಿತ್ತು. ಅವ್ರು ಏನಾದರೂ ಇಲ್ಲೋ ನಿಂದಲ್ಲ ಇದು ನಂದೇ ಅದ ಅಂತ ಹೇಳಿದ್ರು ಸಹ ರೈತ ಏನಿದ್ರೆ ರಿಟರ್ನ್ ಬರಬೇಕಾಗಿತ್ತು. ಆ ರೈತ ಆಗಿರಲಿ, ವ್ಯಕ್ತಿ ಆಗಿರಲಿ, ಯಾರೋ ಆಗಿರಲಿ, ಮಹಿಳೆ ಪುರುಷ ಯಾರೋ ಆಗಿರಲಿ, ರಿಟರ್ನ್ ಬರಬೇಕಾಗಿತ್ತು. ಈತ ಹೋಗಿ ಹೈಕೋರ್ಟ್ಗೆ ನ್ಯಾಯವನ್ನು ಕೇಳೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದ ಕಾರಣದಿಂದ ಏನು ಮಾಡಿದ್ದಾರೆ ಅಂದರೆ, ಇವಾಗ ನೀನು ಹೈಕೋರ್ಟ್ಗೆ ಬರ್ಬೋದು, ಅಲ್ಲಿ ನಿಮ್ಗೆ ನ್ಯಾಯ ಸಿಗಲಿಲ್ವಾ, ಸೀದಾ ಡೈರೆಕ್ಟ್ ಹೈಕೋರ್ಟ್ಗೆ ಬಾ, ನೀನು ನ್ಯಾಯ ಕೊಡಿಸ್ತೀನಿ ಅಂತ ಹೇಳುತ್ತೆ. ಓಕೆ, ಸೊ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ಇಲ್ಲಿವರೆಗೆ ಈ ಒಂದು ವಕ್ಫ್ ಮಂಡಳಿಯಲ್ಲಿ ಏನಿದೆ ಅಲ್ವಾ, ಮಹಿಳೆಯರಿಗೆ ಮತ್ತು ಬೇರೆ ಧರ್ಮೀಯರಿಗೆ, ಮೀನ್ಸ್ ಈ ಒಂದು ಅನ್ಯ ಧರ್ಮೀಯರಿಗೆ, ಮೀನ್ಸ್ ಮುಸ್ಲಿಂ ಧರ್ಮವನ್ನು ಹೊರತುಪಡಿಸಿ ಬೇರೆ ಧರ್ಮ ಏನಿದೆ ಅಲ್ವಾ, ಲೈಕ್ ಇವಾಗ ಸಿಖ್ ಆಗಿರಲಿ, ಒಂದು ಪಾರ್ಸಿ ಆಗಿರಲಿ, ಮತ್ತು ಈ ಹಿಂದೂ ಆಗಿರಲಿ, ಮತ್ತು ಯಾವ್ದು ಹೇಳ್ತೀವಿ ನಾವು ಕ್ರಿಶ್ಚಿಯನ್ ಅಂತ ಹೇಳ್ತೀವಿ. ಸೊ ಈ ಬೇರೆ ಧರ್ಮದ ಯಾವುದೇ ವ್ಯಕ್ತಿಗಳಿಗೆ, ಅದು ಪುರುಷ ಆಗಿರಲಿ ಆ್ಯಂಡ್ ದೆನ್ ಮಹಿಳೆ ಆಗಿರಲಿ, ಯಾರಿಗೂ ಸಹ ಇಲ್ಲಿ ಸದಸ್ಯ ಸ್ಥಾನ ಆ್ಯಂಡ್ ದೆನ್ ಅಧ್ಯಕ್ಷ ಸ್ಥಾನ ಸಿಗ್ತಾ ಇರಲಿಲ್ಲ. ಬಟ್ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಮಹಿಳೆಯರಿಗೂ ಸಹ, ಯಾವ ಮಹಿಳೆಯರಿಗೆ? ಈ ಮುಸ್ಲಿಂ ಮಹಿಳೆಯರಿಗೂ ಸಹ ಈ ಒಂದು ಮಂಡಳಿಯಲ್ಲಿ ಅವಕಾಶ ನೀಡಿದೆ ಸರಿನಾ. ನೆನ್ಪಿಟ್ಕೊಳ್ಳಿ, ಮೊಟ್ಟ ಮೊದಲ ಬಾರಿಗೆ ಈ ಒಂದು ವಕ್ಫ್ ಮಂಡಳಿಯಲ್ಲಿ ಮಹಿಳೆಯರಿಗೆ, ಮುಸ್ಲಿಂ ಮಹಿಳೆಯರಿಗೆ ಅವಕಾಶ ನೀಡಿದೆ. ಯಾಕೆ ಅಂತಂದರೆ, ಇವಾಗ ಮಂಡಳಿ ಹೆಸರನ್ನ ತೆಗೆದುಕೊಂಡು ಬೇರೆ ಎಷ್ಟೋ ಜನ ಬಡವರ ಒಂದು ಆಸ್ತಿಯನ್ನು ತಾವು ಕಬಳಿಕೆ ಮಾಡ್ಕೊಳ್ತಾ ಇದ್ದಾರಲ್ವ. ಸೊ ಅದಕ್ಕೆ ಅದು ಬೇಡ. ಓಕೆ, ವೈಯಕ್ತಿಕವಾಗಿ ಯಾರಿಗೂ ಸಹ ಬೇಡ ಅಂತ ಅನ್ನೋ ಕಾರಣದಿಂದ ಮಹಿಳೆಯರಿಗೂ ಸಹ ಆ್ಯಂಡ್ ದೆನ್ ಬೇರೆ ಧರ್ಮದ ವ್ಯಕ್ತಿಗಳಿಗೂ ಸಹ ಇದರಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಈ ಒಂದು ತಿದ್ದುಪಡಿಯ ಮೂಲಕ. ಸರ್, ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ. ಸೊ ಇದು ಆಲ್ಮೋಸ್ಟ್ ಸಾಕಷ್ಟು ಇವಾಗ ನೀವು ನೋಡ್ಬೋದು, ಎಜುಕೇಟೆಡ್ ಪೀಪಲ್ ಸಾಕಷ್ಟು ಏನಿದಾರಲ್ವ. ಸೊ ಉತ್ತರ ಪ್ರದೇಶದ ಸೋನ್ಭದ್ರಾ ಜಿಲ್ಲೆ ಸರಿನಾ, ಉತ್ತರ ಪ್ರದೇಶದ ಸೋನ್ಭದ್ರಾ ಜಿಲ್ಲೆಯಲ್ಲಿ ಒಂದು ಫಂಕ್ಷನ್ ಆಗುತ್ತೆ. ಈ ಒಂದು ವಕ್ಫ್ ತಿದ್ದುಪಡಿ ಕಾಯ್ದೆ ಏನು ಬರುತ್ತಲ್ವ, ಅದು ಬಂದ ನಂತರ ಒಬ್ಬ ಎಜುಕೇಟೆಡ್ ಪರ್ಸನ್ ಸರಿನಾ, ಈಸ್ ಆಲ್ಸೋ ಮುಸ್ಲಿಂ, ಮತ್ತು ಹಿಂದೂ ಅಲ್ಲ, ಮತ್ತು ಬೇರೆ ಯಾವುದೋ ಧರ್ಮ ಅಲ್ಲ. ಓಕೆ, ಮುಸ್ಲಿಂ ಪರ್ಸನ್ ಇದ್ರ ಬಗ್ಗೆ ಎಷ್ಟು ನೀಟಾಗಿ ಹೇಳಿದ್ದಾರೆ ಅಂತಂದರೆ, ಇವನ್ ನೀವು ಕ್ಲಾಸಲ್ಲೂ ಸಹ ನೀಟಾಗಿ ಅಷ್ಟು ತಿಳ್ಕೊಳಕ್ಕಾಗಲ್ಲ, ಅಷ್ಟು ನೀಟಾಗಿ ಹೇಳಿದ್ದಾರೆ. ಇದು ಯಾಕೆ ಈ ತಿದ್ದುಪಡಿ ಬರಲೇಬೇಕಾಯಿತು ಅಂತ ಅಷ್ಟು ಹೇಳಿದ್ದಾರೆ. ಯೂಟ್ಯೂಬಲ್ಲಿ ಮೇ ಬಿ ಸಿಗಬಹುದೇನೋ. ಓಕೆ, ಇದ್ದರೆ ನೋಡ್ಕೊಳ್ಳಿ ಅದನ್ನು, ಮೀನ್ಸ್ ನಿಮಗೆ ಅಷ್ಟೇನಾದರೂ ಇಂಟ್ರೆಸ್ಟ್ ಇದ್ದರೆ ಇದ್ರ ಮೇಲೆ ಅಂತ. ಬಟ್ ಇಲ್ಲ ಅಂತಂದರೆ ಜಸ್ಟ್ ಇದನ್ನು ನೋಡ್ಕೊಳ್ಳಿ ಸಾಕು ನಿಮಗೆ. ಓಕೆ, ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಯಾವುದು ವಕ್ಫ್ ತಿದ್ದುಪಡಿ ಕಾಯ್ದೆ. ಓಕೆ, ಆ್ಯಂಡ್
ನೆಕ್ಸ್ಟ್ ಪ್ರಶ್ನೆ, 2025 ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗ್ತದೆ? ಸೊ ಇದು ಯಾವಾಗ ಆಚರಿಸಲಾಗ್ತದೆ? 5 ಜೂನ್ 2025 ಅಂತ ಹೇಳ್ತೀವಲ್ವಾ. ಯಾಕೆ ಇದೇ ದಿನ ಆಚರಣೆ ಮಾಡಿದ್ರು ಸರ್? 26 ಆಗಸ್ಟ್ ಯಾಕೆ ಇದನ್ನು ಆಚರಣೆ ಮಾಡಲಿಲ್ಲ? ಯಾಕೆ ಅಂತಂದರೆ 26 ಆಗಸ್ಟ್ ಇರೋದು ನನ್ನ ಬರ್ತ್ಡೇ. ಬಟ್ ಇದರ ಬರ್ತ್ಡೇ ಯಾವುದು? UNEP ಬರ್ತ್ಡೇ ಯಾವಾಗ? ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಇದರ ಒಂದು ಬರ್ತ್ಡೇ ಯಾವಾಗ ಅಂತ ಕೇಳಿದ್ರೆ ಜೂನ್ 5, 1972 ಅಂತ ಹೇಳ್ತೀವಿ, ಸರಿನಾ? ಸೊ ಅದಕ್ಕೆ ಯಾವ ಒಂದು ಹುಟ್ಟಿದ ದಿನವನ್ನಾಗಿ ಆಚರಣೆ ಮಾಡಲೇ ಈ ಒಂದು ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತಾರೆ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳಬಹುದು ಯಾವುದರ ಒಂದು ಹುಟ್ಟಿದ ದಿನದ ಅಂಗವಾಗಿ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಈ ಒಂದು UNEP ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಯಾವುದು? ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್, ಸರಿನಾ? ಸೊ ಇದರ ಒಂದು ರೀಸೆಂಟ್ ಆಗಿ 7ನೇ ಒಂದು ಅಧಿವೇಶನ ಎಲ್ಲಿ ನಡೆದಿತ್ತು ಅಂತ ಕೇಳ್ಬೋದು. ಅವಾಗಲೂ ಹೇಳಬೇಕಾಗುತ್ತೆ ಕೀನ್ಯಾದಲ್ಲಿ, ಸರಿನಾ? ಈ ಒಂದು ಕೀನ್ಯಾದ ನೈರೋಬಿಯಲ್ಲಿ ಇದರ ಒಂದು ಅಧಿವೇಶನ ನಡೆದಿತ್ತು ಅಂತ ಹೇಳಬೇಕಾಗುತ್ತೆ, ಸರಿನಾ? ಅದನ್ನು ಕೇಳ್ತಾನೆ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಅದರ ಒಂದು ಕೇಂದ್ರ ಕಚೇರಿ ಕಂಡುಬರೋದು ಸಹ ನಿಮಗೆ ಅದೇ ಒಂದು ನೈರೋಬಿಯಲ್ಲಿ ಕಂಡುಬರುತ್ತೆ. ಓಕೆ, ಇದು ಯಾವಾಗ ಸ್ಥಾಪನೆ ಆಯಿತು? 1972 ಜೂನ್ 5 ಅಂತ ಹೇಳ್ತೀವಿ. ಸೊ ಆದ ಕಾರಣದಿಂದ ಈ ಒಂದು ಪರಿಸರ ದಿನವನ್ನು ನಾವು ಆಚರಣೆ ಮಾಡ್ತೀವಿ, ಸರಿನಾ? ಸೊ ಇದನ್ನು ಸಹ ನಿಮಗೆ ಕ್ಲಾಸಲ್ಲಿ ಹೇಳಿದ್ದೀನಿ. ಓಕೆ, ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಕೇಳಬಹುದು. ಸೊ ಇದೇ ಒಂದು ಸಂಸ್ಥೆ ಏನಿದೆ ಅಲ್ವಾ, ಯಾವುದು UNEP ಅನ್ನುವ ಸಂಸ್ಥೆ, ಯಾವುದು UNEP ಅನ್ನುವ ಸಂಸ್ಥೆ ಒಂದು ಪ್ರಶಸ್ತಿಯನ್ನು ಕೊಡುತ್ತೆ. ಟೋಟಲಿ 2 ಪ್ರಶಸ್ತಿಯನ್ನು ನೀಡುತ್ತೆ. ಯಾವ್ದು? ಒಂದು ಚಾಂಪಿಯನ್ ಆಫ್ ಅರ್ತ್ ಅನ್ನೋ ಪ್ರಶಸ್ತಿ, ಸರಿನಾ? ಆ್ಯಂಡ್ ಇನ್ನೊಂದು ಯಂಗ್ ಚಾಂಪಿಯನ್ ಆಫ್ ಅರ್ತ್ ಅನ್ನೋ ಪ್ರಶಸ್ತಿ. ಈ ಚಾಂಪಿಯನ್ ಆಫ್ ಅರ್ತ್ ಪ್ರಶಸ್ತಿಯನ್ನು ಈ ವರ್ಷ ಒಬ್ಬರಿಗೆ ನೀಡಲಾಗಿದೆ. ಆ್ಯಂಡ್ ದೆನ್ ಇನ್ನೊಂದು ಈ ಯಂಗ್ ಚಾಂಪಿಯನ್ ಆಫ್ ದ ಅರ್ತ್ ಅನ್ನೋ ಪ್ರಶಸ್ತಿಯನ್ನು 3 ಜನರಿಗೆ ನೀಡಲಾಗಿದೆ, ಸರಿನಾ? ಸೊ ನಾನೇನಾದರೂ ರಾಂಗ್ ಹೇಳಿಲ್ಲ ಅಂದರೆ ಕರೆಕ್ಟಾಗಿ ಯಾವುದು ಅಂತಂದರೆ ಒಂದು ಚಾಂಪಿಯನ್ ಆಫ್ ದ ಅರ್ತ್ ಪ್ರಶಸ್ತಿಯನ್ನು ಈ ವರ್ಷ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಈ ಸುಪ್ರಿಯಾ ಅಂತ ಹೇಳ್ತೀವಿ. ಯಾರು? ಸುಪ್ರಿಯಾನವರು. ಯಾವ ರಾಜ್ಯದವರು ಇವರು ತಮಿಳುನಾಡು ರಾಜ್ಯದವರು ಇದ್ದಾರೆ, ಸರಿನಾ? ಅವ್ರ ಫುಲ್ ನೇಮ್ ನನಗೆ ನೆನಪಿಲ್ಲ. ಸೊ ಸುಪ್ರಿಯಾನವರು. ಸೊ ಇವರಿಗೆ ಚಾಂಪಿಯನ್ ಆಫ್ ದ ಅರ್ತ್ ಪ್ರಶಸ್ತಿ ನೀಡಿದ್ದಾರೆ. ಸೊ ಇದು ನಿಮಗೆ 5 ಸ್ಟಾರ್ ಕ್ವಶನ್ ಅಂತ ಹೇಳ್ತೀನಿ. ಇದು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ಇದನ್ನು ನಿಮಗೆ. ಓಕೆ, ನಾಳಿನ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲೂ ಸಹ ನಿಮಗೆ ಈ ಒಂದು ಕ್ವಶನ್ ನಿಮಗೆ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಈ ಚಾಂಪಿಯನ್ ಆಫ್ ದ ಅರ್ತ್ ಆಯಿತು. ಆ್ಯಂಡ್ ದೆನ್ ಯಂಗ್ ಚಾಂಪಿಯನ್ ಆಫ್ ದ ಅರ್ತ್ ಯಾವುದು? ಯಂಗ್ ಚಾಂಪಿಯನ್ ಆಫ್ ದ ಅರ್ತ್ 3 ಜನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಯಾವ್ಯಾವ ದೇಶದವ್ರಿಗೆ ಕೊಟ್ಟಿದ್ದಾರೆ? ಒಂದು ಕೀನ್ಯಾದವ್ರಿಗೆ ಕೊಟ್ಟಿದ್ದಾರೆ. ಓಕೆ, ಕೀನ್ಯಾದ ಜೋಸೆಫ್ ಅಂತ ಹೇಳ್ತೀವಿ. ಆ್ಯಂಡ್ ಇನ್ನೊಂದು ಈ ಅಮೆರಿಕದವರು ಅಂತ ಹೇಳ್ತೀವಿ. ಯಾವುದು? US-ನ ನೈಸ್ರೋಲಿ ಒಂದು. ಓಕೆ, ಮೀನ್ಸ್ ಎನ್ನಲ್ಲಿ ಸ್ಟಾರ್ಟ್ ಆಗುತ್ತೆ ಅವ್ರ ಹೆಸರು. ಸೊ ಅವರಿಗೊಬ್ಬರಿಗೆ ನೀಡಿದ್ದಾರೆ. ಆ್ಯಂಡ್ ದೆನ್ ಇನ್ನೊಂದು ಯಾರು ಅಂತಂದರೆ 3ನೇದವರು ನಮ್ಮ ಭಾರತೀಯರು. ಯಾರು? ಈ ಜನಿಯಲ್ ಮೋದಿ ಅಂತ ಹೇಳ್ತೀವಿ, ಸರ್. ಈ ಒಂದು ಜನಿಯಲ್ ಮೋದಿ ಅನ್ನೋರಿಗೆ ಈ ಯಂಗ್ ಚಾಂಪಿಯನ್ ಆಫ್ ದ ಅರ್ತ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ, ಸರ್. ನೆನ್ಪಿಟ್ಕೊಳ್ಳಿ, 3 ಹೆಸರು ನೆನ್ಪಿಟ್ಕೊಳ್ಳಿ. ಒಂದು ಕೀನ್ಯಾದವರು, ಒಂದು USA-ದವರು, ಇನ್ನೊಂದು ಯಾರು ಅಂತ ನಮ್ಮ ಭಾರತೀಯರು, ಸರಿನಾ? ಆ್ಯಂಡ್ ದೆನ್ ಚಾಂಪಿಯನ್ ಆಫ್ ದ ಅರ್ತ್ ಪ್ರಶಸ್ತಿ ನೀಡಿರ್ತಕ್ಕಂಥ ವ್ಯಕ್ತಿ ಯಾರಿಗೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸುಪ್ರಿಯಾ ಅನ್ನೋರಿಗೆ, ಸರಿನಾ? ಯಾರು? ಸುಪ್ರಿಯಾ. ಯಾವ ರಾಜ್ಯದವರು? ತಮಿಳುನಾಡು ರಾಜ್ಯದವರು. ಆ್ಯಂಡ್ ದೆನ್ 2025 ಐತಿದು. 2024ರ ಚಾಂಪಿಯನ್ ಆಫ್ ದ ಅರ್ತ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಅವಾಗ ಹೇಳಬೇಕಾಗುತ್ತೆ ಮಾಧವ್ ಗಾಡ್ಗಿಲ್ ಅಂತ, ಸರಿನಾ? ಮಾಧವ್ ಗಾಡ್ಗಿಲ್ ಅವರ ಒಂದು ಪ್ರಶ್ನೆನ ಹೇಳುವಾಗಲೂ ಸಹ ನಿಮ್ಗೆ ಹೇಳಿದೆ, ಇದು ಮುಂಬರ್ತಕ್ಕಂಥ ಯಾವುದೋ ಒಂದು ಶಿಫ್ಟಲ್ಲಿ ಬಂದೇ ಬರುತ್ತೆ, ಪ್ರಶ್ನೆನ ಕೇಳ್ತಾನೆ, ಯಾವುದೋ ಒಂದು ಎಕ್ಸಾಮಲ್ಲಿ ಬಂದೇ ಬರುತ್ತೆ ಅಂತ. ಸೊ ಅದನ್ನು ನೀವು ನೋಡಿರ್ಬೋದು. RRB NTPC ಎಕ್ಸಾಮಲ್ಲಿ ಕೇಳಿದ್ದಾನೆ. ಆ್ಯಂಡ್ ದೆನ್ D ಗ್ರೂಪ್ ಎಕ್ಸಾಮಲ್ಲೂ ಸಹ ಮೊನ್ನೆ ಶಿಫ್ಟಲ್ಲೇ ಕೇಳಿದ್ದಾನೆ. ಓಕೆ, ಸೊ ಇವಾಗಲೂ ಸಹ ಇದನ್ನು ಹೇಳ್ತಿದ್ದೀನಿ, ಇದನ್ನು ಸಹ ಕೇಳ್ತಾನೆ. ಯಾಕಂದರೆ ಇದು ಇಂಪಾರ್ಟೆಂಟ್ ಪ್ರಶಸ್ತಿಯಾಗಿದೆ. ಯಾವ್ದು ಕೊಡ್ತದೆ? UNEP ಕೊಡ್ತದೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟ್, ಭಾರತ ಮತ್ತು ಯಾವ ದೇಶದ ನಡುವೆ ಟೈಗರ್ ಕ್ಲಾ ವ್ಯಾಯಾಮ ನಡೆಯುತ್ತದೆ? ಇದನ್ನು ಸಹ ನೋಡಿಲ್ವಾ? ಟೈಗರ್ ಯಾರು? ನಮ್ಮ ಡೊನಾಲ್ಡ್ ಟ್ರಂಪ್, ಮೀನ್ಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತು ನಮ್ಮ ಭಾರತದ ಮಧ್ಯೆ ಈ ಒಂದು ಟೈಗರ್ ಕ್ಲಾ ವ್ಯಾಯಾಮ ನಡೆಯುತ್ತದೆ, ಸರ್. ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ಸಹ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಫೆಬ್ರವರಿ 2025 ದೆಹಲಿಯ ಹೊಸ ಮುಖ್ಯಮಂತ್ರಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸರು? ಇವಾಗ ನಿಮಗೆ ಈ CM ಮತ್ತು ಈ ಗವರ್ನರ್ಸ್ ಅಂತ ಒಂದು ಕ್ಲಾಸ್ ಮಾಡಿದ್ದೆ ನಿಮಗೆ. ಅದರಲ್ಲಿ ನಿಮಗೆ ಇದನ್ನು ಹೇಳಿಲ್ವಾ? ಯಾರು ಅಂತ? ರೇಖಾ ಗುಪ್ತಾ ಅಂತ, ಸರ್. ಸೊ ಇವರು ಎಷ್ಟನೇ ಒಂದು ಮಹಿಳಾ ಮುಖ್ಯಮಂತ್ರಿ ಆಗಿದ್ದಾರೆ ದೆಹಲಿಗೆ? 3ನೇ ಮಹಿಳಾ ಮುಖ್ಯಮಂತ್ರಿ ಆಗಿದ್ದಾರೆ. ಫಸ್ಟ್ನೇದವ್ರು ಯಾರು? ಸುಷ್ಮಾ ಸ್ವರಾಜ್ ಆಗಿದ್ರು. 2ನೇದವ್ರು ಯಾರು ಅಂತ ಹೇಳ್ಬೋದಾ? ಹೇಳಿ ನೋಡುವ. ಸೊ ಅವ್ರು ಹೋದ ನಂತರ ನೀವು ಬಂದಿದ್ದಾರೆ. ಯಾರು? ಅದನ್ನು ಕಮೆಂಟ್ ಮಾಡಿ ಇದಕ್ಕೆ. ಓಕೆ, ಎರಡನೇದವ್ರು ಯಾರು ಅಂತ ಕಮೆಂಟ್ ಮಾಡಿ. 3ನೇದವ್ರು ಯಾರು ಅಂತ? ರೇಖಾ ಗುಪ್ತಾ ಅಂತ ಹೇಳ್ತೀವಿ, ಸರಿನಾ? ಸೊ ಅದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಪ್ರವೇಶ್ ವರ್ಮಾ ಯಾರು? ಈ ಪ್ರವೇಶ್ ವರ್ಮಾ ಅವರು ಏನು ಇಂಪಾರ್ಟೆಂಟ್ ಇದ್ದಾರೆ? ಈ ಪ್ರವೇಶ್ ವರ್ಮಾ ಯಾರು ಗೊತ್ತಾ? ಈ ಆಮ್ ಆದ್ಮಿ ಪಾರ್ಟಿ ಮುಖ್ಯಸ್ಥ ಯಾರು? ಅರವಿಂದ್ ಕೇಜ್ರಿವಾಲ್ ಅಲ್ವಾ? ಅರವಿಂದ್ ಕೇಜ್ರಿವಾಲ್ ಅಂತ ಹೇಳ್ತೀವಿ. ಈ ಅರವಿಂದ್ ಕೇಜ್ರಿವಾಲ್ ಅವರು ಯಾವ ಒಂದು ಮತಕ್ಷೇತ್ರದಲ್ಲಿ ಎಲೆಕ್ಷನ್ ನಿಂತಿದ್ರು? ಇವರು ನವದೆಹಲಿ. ಓಕೆ, ನವದೆಹಲಿ ಎಂಬ ಕ್ಷೇತ್ರಕ್ಕೆ ಇವರು ಮತಕ್ಷೇತ್ರದಲ್ಲೇ ಇವರು ಎಲೆಕ್ಷನ್ ನಿಂತಿರ್ತಾರೆ, ಸರಿನಾ? ನವದೆಹಲಿ ಅನ್ನೋದೇ ಒಂದು ಕ್ಷೇತ್ರ ಇದೆ, ಸರಿನಾ? ದೆಹಲಿ ಅನ್ನೋದು ಒಂದು ಕೇಂದ್ರಾಡಳಿತ ಪ್ರದೇಶ ಆದರೆ ಅದರಲ್ಲಿ ನಿಮಗೆ ಯಾವುದು ಅಂತಂದರೆ ಈ ಒಂದು ನವದೆಹಲಿ ಅನ್ನೋದು ಕ್ಯಾಪಿಟಲ್ ಟೆರಿಟರಿ ಬರ್ತದೆ, ಸರಿನಾ? ಆ ಒಂದು ನವದೆಹಲಿಯಲ್ಲಿ ಇವರು ಅರವಿಂದ್ ಕೇಜ್ರಿವಾಲ್ ಅವರು ಎಲೆಕ್ಷನ್ ನಿಂತಿದ್ರು. ಯಾರ ವಿರುದ್ಧ ಎಲೆಕ್ಷನ್ ನಿಂತಿದ್ರು? ಇದೇ ಒಂದು ಪರ್ವೇಶ್ ವರ್ಮಾ ಅಂತ ಹೇಳ್ತೀವಿ. ಸೊ ಇವರು ವಿರುದ್ಧ ಎಲೆಕ್ಷನ್ ನಿಂತಿದ್ರು. ಬಟ್ ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋಲ್ತಾರೆ. 30,000 ಓಟ್ಗಳನ್ನು, ಎಷ್ಟು? 25,000 ಓಟ್ಗಳನ್ನು ತೊಗೊಂಡು. ಸೊ ಇವರು 30,000 ಓಟ್ಗಳನ್ನು ತೊಗೊಂಡು ಇವ್ರು ಗೆಲ್ತಾರೆ. ಯಾರು? ಪರ್ವೇಶ್ ವರ್ಮಾ ಅನ್ನೋರು. ನೆನ್ಪಿಟ್ಕೊಳ್ಳಿ, ಇವರು ವಿರುದ್ಧ ಯಾರು ಗೆದ್ರು ಅಂತ ಕೇಳ್ತಾನೆ, ಅಥವಾ ಯಾರ ವಿರುದ್ಧ ಇವರು ಸೋತರು ಅಂತ ಕೇಳ್ತಾನೆ, ಎಷ್ಟು ಓಟ್ಗಳಿಂದ ಅಂತ ಕೇಳ್ಬೋದು, ಅಥವಾ ನಿಮಗೆ ಯಾವ ಒಂದು ಮತಕ್ಷೇತ್ರ ಅಂತ ಕೇಳ್ಬೋದು. ಯಾಕಂದರೆ ಇದನ್ನು ಕೇಳ್ತಾನೆ. ಇದು ಇಂಪಾರ್ಟೆಂಟ್ ಆಗಿದೆ, ಯಾಕಂದರೆ ಒಂದು ಪಕ್ಷದ ಸ್ಥಾಪಕ ಇದ್ದಾನ್ರಿ ಆತ ಅಲ್ವಾ? ಸೊ ಅದಕ್ಕೆ ಅದನ್ನು ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫಲವತ್ತಾದ ಮೊಟ್ಟೆಯು ಎಲ್ಲಿಂದ ಪೋಷಣೆ ಪಡೆಯುತ್ತದೆ ಅಂತ ಕೇಳಿದ್ದೇನೆ, ಸರ್. ಇದು ಗರ್ಭಕೋಶದಿಂದ, ಓಮಿಂದ ಇದು ಪೋಷಣೆ ಪಡೆಯುತ್ತದೆ. ಆ್ಯಂಡ್ ನೆಕ್ಸ್ಟ್
ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವೀರ್ಯ ಉತ್ಪಾದನೆಗೆ ವೃಷಣ ಕೋಶದಲ್ಲಿ ತಾಪಮಾನ ಎಷ್ಟಿರಬೇಕು ಅಂತ ಕೇಳಿದಾನೆ ಸರಿನಾ. ಸೊ ಇದನ್ನು ಸಹ ನಿಮ್ಗೆ ಹೇಳಿಲ್ವಾ. ಸೊ ಇದನ್ನು ಸಹ ಏನಂತ ಹೇಳಿದ್ದೀನಿ ಅಂದರೆ ನಿಮಗೆ ಓಕೆ, ನಮ್ಮ ಬಾಡಿಯ ಟೆಂಪ್ರೇಚರ್ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸೊ ಅದಕ್ಕೆ ಸ್ಪರ್ಮ್ ಪ್ರೊಡ್ಯೂಸ್ ಆಗಬೇಕು ಅಂದರೆ ಇದಕ್ಕಿಂತ ನಮ್ಮ ಬಾಡಿ ಟೆಂಪ್ರೇಚರ್ಗಿಂತ ಮಿನಿಮಮ್ 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ತಾಪಮಾನ ಬೇಕಾಗಿರುತ್ತೆ. ಸೊ ಅದಕ್ಕೆ ಆ ಒಂದು ವೃಷಣ ಭಾಗ ಏನಿದೆಯಲ್ಲ ನಮ್ಮ ದೇಹ ಬಿಟ್ಟು ಹೊರಗಡೆ ಇರ್ತದೆ ಅಂತ ಹೇಳ್ತಾರೆ ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕಡಿಮೆ ತಾಪಮಾನ ಬೇಕಾಗಿರುತ್ತೆ ಸರಿನಾ. ಸೊ ಮೀನ್ಸ್ ನಮ್ಮ ದೇಹದ ತಾಪಮಾನಕ್ಕಿಂತ ಕಡಿಮೆ ತಾಪಮಾನ ಬೇಕಾಗಿರೋದ್ರಿಂದ ಈ ಒಂದು ವೃಷಣಗಳು ಏನಿದಲ್ವ, ವೃಷಣ ಕೋಶಗಳೇನಿದಲ್ವ ನಮ್ಮ ದೇಹದಿಂದ ಹೊರಗಡೆ ಕಂಡು ಬರ್ತವೆ ಸರಿನಾ. ಮೀನ್ಸ್ ತಾಪಮಾನ ಮೇಂಟೈನ್ ಮಾಡೋಕ್ಕೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ವೇಗ ಮತ್ತು ಸಮಯದ ಉತ್ಪನ್ನವನ್ನು ಏನೆಂದು ಕರೆಯುತ್ತಾರೆ. ಓಕೆ, ಏನಂತ ಕರೆಯುತ್ತಾರೆ, ಈ ಒಂದು ಡಿಸ್ಟೆನ್ಸ್ ಈಕ್ವಲ್ಸ್ ಸ್ಪೀಡ್ ಇಂಟು ಟೈಮ್ ಅಂತ ಹೇಳ್ತೀವಲ್ವಾ, DST ಫಾರ್ಮುಲಾ ಮ್ಯಾಥ್ಸಲ್ಲಿ ನೋಡಿರ್ತೀರಾ, ಇದೇ ಫಾರ್ಮುಲಾ ಅದು ಅಲ್ವಾ. ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಚಿಪ್ಪು ಮೀನುಗಳ ಉದಾಹರಣೆಯಾಗಿದೆ ಅಂತ ಕೇಳಿದ್ರೆ ಸರಿನಾ. ಚಿಪ್ಪು ಮೀನುಗಳ ಉದಾಹರಣೆ ಯಾವುದು, ಚಿಪ್ಪು ಮೀನುಗಳ ಉದಾಹರಣೆ ಯಾವುದು ಅಂದರೆ ಆ ಮೀನನ್ನು ಮೇಲ್ಗಡೆ ಚಿಪ್ಪು ಕಂಡು ಬರ್ತವೆ ಸರಿನಾ. ಶಾರ್ಕ್ ಮೇಲೆ ಕಂಡು ಬರುತ್ತಾ, ಸಾಲ್ಮನ್ ಮೇಲೆ ಕಂಡು ಬರುತ್ತೆ, ಆಕ್ಟೋಪಸ್ ಮೇಲೆ ಕಂಡು ಬರೋದಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಈ ಒಂದು ಮಸಲ್ಸ್ ಅಂತ ಹೇಳ್ತೀವಿ. ಯಾವುದು ಮಸಲ್ಸ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಈ 2025 ಪ್ರೆಗ್ ಮಾಸ್ಟರ್ಸ್ ಚೆಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ದೇನೆ ಸರಿನಾ. ಈ ಒಂದು ಪ್ರೆಗ್ ಮಾಸ್ಟರ್ಸ್ ಚೆಸ್ ಪ್ರಶಸ್ತಿನ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಈ ಅರವಿಂದ್ ಚಿದಂಬರಂ ಅಂತ ಹೇಳ್ತೀವಿ. ಯಾರು, ಅರವಿಂದ್ ಚಿದಂಬರಂ ಏನಿದಾರಲ್ವಾ ಈ ಮಾಸ್ಟರ್ಸ್ ಚೆಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಯಾವಾಗ 2025 ಓಕೆ, ಯಾರು, ಅರವಿಂದ್ ಚಿದಂಬರಂ ಅನ್ನೋರು ಸರಿನಾ. ಈ ಒಂದು ಜಗ್ ಗಣರಾಜ್ಯದ ಪ್ರೇಗ್ನಲ್ಲಿ ನಡೆದಿರತಕ್ಕಂತಹ ಡಾನ್ ಜಿಯೋವಾನಿ ಹೋಟೆಲ್ನಲ್ಲಿ ಇದು ನಡೆದಿತ್ತು ಸರಿನಾ. ಇದು ಎಷ್ಟನೇ ಒಂದು ಆವೃತ್ತಿ ಆಗಿತ್ತು ಅಂತ ಕೇಳಿದ್ರೆ 7ನೇ ಆವೃತ್ತಿ ಆಗಿತ್ತು. ಯಾವಾಗ ನಡೆದಿತ್ತು, ಫೆಬ್ರವರಿಯಲ್ಲಿ ನಡೆದಿತ್ತು. ಆ್ಯಂಡ್ ನೆಕ್ಸ್ಟ್ ಸಸ್ಯದಲ್ಲಿ ಕೋಶ ವಿಭಜನೆಗೆ ಯಾವ ಅಂಗಾಂಶ ಕಾರಣವಾಗಿದೆ ಅಂತ ಕೇಳಿದ್ರೆ ಸರಿನಾ. ಈ ಒಂದು ಕೋಶ ವಿಭಜನೆಗೆ ಸಸ್ಯದಲ್ಲಿ ಯಾವ್ದು ಕಾರಣ ಆಗಿದೆ ಅಂತ ಕೇಳಿದ್ರೆ ಈ ಒಂದು ಅಪಿಕಲ್ ಮೆರಿಸ್ಟಮ್ ಅಂತ ಹೇಳ್ತೀವಿ ಸರಿನಾ. ಈ ಒಂದು ಅಪಿಕಲ್ ಮೆರಿಸ್ಟಮ್ ಅನ್ನೋದು ಕೋಶ ವಿಭಜನೆಗೆ ಕಾರಣವಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರೆ ಜೀವಕೋಶದಲ್ಲಿ ATP ಉತ್ಪಾದನೆಗೆ ಯಾವ ಅಂಗಕ ಕಾರಣವಾಗಿದೆ ಸರಿನಾ. ಯಾವ ಅಂಗಕ ಕಾರಣವಾಗಿದೆ ರೀ, ಯಾವುದ್ರಲ್ಲಿ ಎನರ್ಜಿ ಇರುತ್ತೆ ರೀ, ಇದೇ ಒಂದು ಮೈಟೋಕಾಂಡ್ರಿಯಾದಲ್ಲಿ ಸರಿನಾ. ಎನರ್ಜಿ ಸೆಲ್ ಅಂತ ಹೇಳ್ತೀವಿ ಇದನ್ನು. ಓಕೆ, ಆ್ಯಂಡ್ ದೆನ್ ಜೀವಕೋಶದಲ್ಲಿ ನಡೀತಕ್ಕಂಥ ಚಲಾವಣೆಯ ನಾಣ್ಯ ಯಾವುದು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳಬೇಕಾಗುತ್ತೆ. ಯಾವುದು, ATP ಅಂತ ಹೇಳ್ತೀವಿ ಸರ್, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ರೈಬೋಸೋಮ್ಗಳು ಇದೊಂದು ಪ್ರೋಟೀನ್ನ ತಯಾರು ಮಾಡ್ತವೆ. ಆ್ಯಂಡ್ ದೆನ್ ಈ ಒಂದು ಗಾಲ್ಗಿ ಕಾಂಪ್ಲೆಕ್ಸ್ ಏನಿದೆ ಅಲ್ವಾ, ಪ್ರೋಟೀನ್ನ ಮತ್ತು ಲಿಪಿಡ್ಗಳನ್ನು ಪ್ಯಾಕ್ ಮಾಡಿ ಟ್ರಾನ್ಸ್ಫರ್ ಮಾಡ್ತವೆ. ಮೀನ್ಸ್ ಒಂದು ರೀತಿ ಹೇಗೆ ಅಂದರೆ ಡೆಲಿವರಿ ಬಾಯ್ ಥರ ವರ್ಕ್ ಮಾಡ್ತವೆ. ಯಾವುದು, ಈ ಒಂದು ಗಾಲ್ಗಿ ಕಾಂಪ್ಲೆಕ್ಸ್ಗಳು. ಹಾಗಾದರೆ ಈ ಒಂದು ಗಾಲ್ಗಿ ಕಾಂಪ್ಲೆಕ್ಸ್ನ ಮಗ ಯಾರು, ಲೈಸೋಸೋಮ್ ಸರಿನಾ. ಈ ಲೈಸೋಸೋಮ್ ಹೇಗೆ ಗೊತ್ತಾ, ಕೈಯಲ್ಲಿ ಒಂದು ಗನ್ ಹಿಡ್ಕೋತಾನೆ. ಏನು, ಈ ಒಂದು ಎನ್ಸೈಮ್ ಅನ್ನುವ ಗನ್ ಹಿಡ್ಕೊಂಡು ಹೇಗೆ ಅಂದರೆ ಸಿಕ್ಕವ್ರಿಗೆ ಇದನ್ನು ಶೂಟ್ ಮಾಡ್ತಾನೆ. ಓಕೆ, ಕೆಲಸ ಇಲ್ವಾ, ಉಪೇಂದ್ರ ಕೇಳ್ತಾನಲ್ವ ಒಂದು ಮೂವಿಯಲ್ಲಿ, ಏನು ಮಾಡ್ತಿದ್ದೆ, ಕೆಲಸ ಇಲ್ಲ, ಸುಮ್ಮನೆ ಇದ್ರೆ ಹರಟೆ ಹೊಡ್ತಿದ್ದೀನಿ, ಕೆಲಸ ಇಲ್ವಾ ಅಂತ ಶೂಟ್ ಮಾಡ್ತಾನೆ ಗೊತ್ತಾ. ಸೊ ಆ ರೀತಿ ಶೂಟ್ ಮಾಡ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಈ ಲೈಸೋಸೋಮ್ ಅಂತ ಹೇಳ್ತೀವಿ. ಯಾರ ಮಗ ಈತ ಗಾಲ್ಗಿ ಕಾಂಪ್ಲೆಕ್ಸ್ನ ಮಗ ಅಂತ ಹೇಳ್ತೀವಿ ಸರಿನಾ. ಗಾಲ್ಗಿ ಉಪಕರಣದ ಮಗ ಅಂತ ಹೇಳ್ತೀವಿ. ಮೀನ್ಸ್ ಯಾಕೆ ಮಗ ಅಂತ ಹೇಳ್ತಾ ಇದ್ದೇನೆ ಅಂದರೆ ಮೀನ್ಸ್ ಇದರಿಂದನೇ ಇದು ಪ್ರೊಡ್ಯೂಸ್ ಆಗುತ್ತೆ, ಯಾವುದು, ಲೈಸೋಸೋಮ್ ಅನ್ನೋದು ಸರಿನಾ. ಹಾಗಾದ್ರೆ ಲೈಸೋಸೋಮ್ ಏನಂತ ಹೇಳಿದೆ, ನಿಮಗೆ ಗನ್ ಹಿಡ್ಕೊಂಡು ಹೋಗುತ್ತೆ ಅಂತ. ಗನ್ ಯಾವುದು, ಆ ಗನ್ನಲ್ಲಿ ಯಾವ್ದು ಗೋಲಿ ಇರುತ್ತೆ ಅಂದರೆ ಎನ್ಸೈಮ್ ಅನ್ನೋ ಗೋಲಿ ಇರುತ್ತೆ ಸರಿನಾ. ಆ ಎನ್ಸೈಮ್ ಅಲ್ಲಿ ಹೋಗಿ ಅದಕ್ಕೆ ಸುಟ್ಟು ಬಿಡುತ್ತೆ. ಓಕೆ, ಇದನ್ನು ಸಹ ಗೊತ್ತಿರಲಿ, ಕೇಳಬಹುದು ನಿಮಗೆ. ಫನ್ ಆಗಿ ಹೇಳಿದ್ರು ಸಹ ಅಲ್ಲಿ ಇನ್ಫಾರ್ಮೇಷನ್ ಇರುತ್ತೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಲಿ ಒಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬರುತ್ತೆ, ಇನ್ನೊಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಂಡು ಬರುತ್ತೆ. ಈ ರಫ್ ಮೇಲೆ ಏನಿರುತ್ತೆ ಅಂದರೆ ರೈಬೋಸೋಮ್ಗಳಿರ್ತವೆ, ಸ್ಮೂತ್ ಮೇಲೆ ಏನೂ ಇರುವುದಿಲ್ಲ ಸರಿನಾ. ಸೊ ಈ ಒಂದು ರಫ್ ಏನಿದಾವಲ್ಲ ಇದು ಪ್ರೋಟೀನ್ನ ಸಂಶ್ಲೇಷಣೆ ಮಾಡಿದ್ರೆ ಸ್ಮೂತ್. ಇವಾಗ ನೋಡಿ, ಲೈಫಲ್ಲಿ ಸಮ್ ರಫ್ ಇದ್ರೆ ಹೇಗಿರುತ್ತೆ ಅಂತಂದರೆ ಅಲ್ಲಿ ಪ್ರೋಟೀನ್ ಯಾವುದಾದ್ರೂ ಇರುತ್ತೆ. ಓಕೆ, ಪ್ರೋಟೀನ್ ಬೇಕಾಗಿರುತ್ತೆ ಹೇಗೆ ಅಂತ. ಬಟ್ ಇಲ್ಲಿ ಸ್ಮೂತ್ ಇದ್ರೆ ಹೇಗೆ, ಕೊಬ್ಬು ಜಾಸ್ತಿ ಆಗುತ್ತೆ. ಸೊ ಈ ಒಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಿದೆ ಅಲ್ವಾ ಇದು ಕೊಬ್ಬು ಅಥವಾ ಲಿಪಿಡ್ಗೆ ಕನ್ನಡದಲ್ಲಿ ಕೊಬ್ಬನಲ್ವಾ, ಆ ಒಂದು ಲಿಪಿಡನ್ನು ಸಂಶ್ಲೇಷಣೆ ಮಾಡುತ್ತೆ. ಈಗ ನೆನ್ಪಿಟ್ಕೊಳ್ಳಿ, ಯಾಕೆ ನೆನ್ಪಿಳಿಯಲ್ಲ, ನೆನ್ಪಿಳಿತದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಅದನ್ನು ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ಸಹ ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಬೆಳಕಿನ ಕಿರಣಗಳು ಪೀನ ಮಸೂರದ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿ ಬಂದರೆ ಈ ಚಿತ್ರ ಎಲ್ಲಿ ರೂಪುಗೊಳ್ಳುತ್ತದೆ ಅಂತ ಕೇಳಿದ್ರೆ ಯಾವುದು, ಚಿತ್ರ. ಓಕೆ, ಪಿಕ್ಚರ್ ಎಲ್ಲಿ ರೂಪುಗೊಳ್ಳುತ್ತದೆ, ಎಲ್ಲಿ, ಕೇಂದ್ರದಲ್ಲಿ ರೂಪುಗೊಳ್ಳುತ್ತದೆ. ಓಕೆ, ಇಲ್ಲಿ ಕೇಂದ್ರದಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ NaHCO2 ಸೋಡಿಯಂ ಬೈಕಾರ್ಬನೇಟ್ ಅನ್ನು ಎಲ್ಲಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾನೆ. ಮತ್ತು ಅದನ್ನು ತಯಾರಿಸಲು ಸರಿಯಾದ ರಾಸಾಯನಿಕ ಸಮೀಕರಣ ಯಾವುದು ಅಂತ ಸರಿನಾ. ಸೊ ಸರಿಯಾದ ಉತ್ತರ ಆಗುತ್ತೆ ಅಂತಂದರೆ ಆ್ಯಂಟಿಸೈಡ್ ಆಗಿ ಅದನ್ನು ನಾವು ಬಳಸ್ತೀವಿ, ಯಾವುದನ್ನು, ಸೋಡಿಯಂ ಬೈಕಾರ್ಬನೇಟ್ ಅನ್ನು. ಓಕೆ, ಆ್ಯಂಡ್ ನೆಕ್ಸ್ಟ್ ಗರ್ಭ ಯೋಜನೆ, ಮುಖ್ಯವಾಗಿ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಕುರಿತ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದೇನೆ ಸರ್. ಇದು ಏನು ಅಂತಂದರೆ ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದರಿಗೆ ಅವರ ಮೊದಲ ಜೀವಂತ ಮಗುವಿಗೆ 5,000 ಆರ್ಥಿಕ ನೀಡುತ್ತದೆ ಮತ್ತು ಮೊದಲ ಮಗುವಿಗೆ PM ಮಾತೃತ್ವ ವಂದನೆ ಯೋಜನೆಯ ಪ್ರಯೋಜನಗಳನ್ನು 2 ಕಂತುಗಳಲ್ಲಿ ನೀಡಲಾಗುತ್ತದೆ ಸರ್. ಮೊದಲನೇ ಕಂತಿನಲ್ಲಿ ಹೇಗೆ ಅಂದರೆ 3,000, ಎರಡನೇ ಕಂತಿನಲ್ಲಿ ಹೇಗೆ ಅಂತಂದರೆ 2,000 ನೀಡ್ತಾರೆ ಸರ್. ಒಂದು ಲಸಿಕೆ ಹಾಕೋಕ್ಕಿಂತ ಮುಂಚೆ, ಇನ್ನೊಂದು ಲಸಿಕೆ ಹಾಕಿದ ನಂತರ. ಓಕೆ, ಸೊ ಅದು ನೆನ್ಪಿಟ್ಕೊಳ್ಳಿ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಎರಡನೇ ಮಗು ಏನಾದರೂ ಹೆಣ್ಣಾಗಿದ್ರೆ 6,000 ನೀಡಲಾಗ್ತದೆ ನೋಡಿ. ಓಕೆ, ಎರಡನೇ ಮಗು ಏನಾದರೂ ಹೆಣ್ಣಾಗಿದ್ರೆ 6,000 ನೀಡಲಾಗ್ತದೆ. ಸೊ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು
ಮಗುವಿನ ಜನನ ಸಮಯದಲ್ಲಿ ಫಲಾನುಭವಿಯ ವಯಸ್ಸು ಎಷ್ಟಿರಬೇಕು ಗೊತ್ತಾ? ಈ ಒಂದು 18 ವರ್ಷ 7 ತಿಂಗಳಿನಿಂದ 55 ವರ್ಷಗಳ ನಡುವೆ ಇರಬೇಕು. ಓಕೆ, ಮೀನ್ಸ್ 18 ವರ್ಷ 7 ತಿಂಗಳಿಗಿಂತ ಜಾಸ್ತಿ ಅವ್ರಿಗೆ ಏಜ್ ಆಗಿರಬೇಕು. ಯಾಕೆಂದರೆ ನಿಮಗೆ ಏನಾದರೂ 18 ವರ್ಷದಲ್ಲೇ ಮದುವೆ ಆಗಿದ್ರೂ ಸಹ ಮಗು ಏನಾದರೂ 7 ತಿಂಗಳಿಗೆ ಹುಟ್ಟಿತು ಅಂದರೂ ಸಹ ಸೊ ಅಷ್ಟಾಗಿರಬೇಕು ಅಂತ ಅದರ ಲೆಕ್ಕ. ಓಕೆ, ಯಾಕೆ 7 ತಿಂಗಳು ಅನ್ನೋದು ಬೇಕಲ್ಲ ಸ್ಪೆಸಿಫಿಕ್? ಯಾಕಂದರೆ ಕೆಲವು ಮಕ್ಕಳು ನಿಮಗೆ 7 ತಿಂಗಳಿಗೆ ಹುಡ್ತವೆ, ಕೆಲವು ಮಕ್ಕಳು ನಾರ್ಮಲ್ ಡೆಲಿವರಿ ಆಗೋದು ಎಷ್ಟು ತಿಂಗಳಿಗೆ ಅಂದರೆ 9 ತಿಂಗಳಿಗೆ, ಬಟ್ ಅದಕ್ಕಿಂತ ಮುಂಚೆ 7 ತಿಂಗಳಿಗೆ ಮಗು ಹುಡ್ತಾವಲ್ವ, ಎಷ್ಟೋ ಜನ ಹುಟ್ಟಿದ್ದಾರೆ. ಸರಿನಾ? ಸೊ ಅದಕ್ಕೆ 18 ವರ್ಷ 7 ತಿಂಗಳು ಅಂತ ಕೊಟ್ಟಿದ್ದಾನೆ. ಸರ್ ಯಾಕೆ ಸರ್ 18 ವರ್ಷ ಕೊಡಲಿಲ್ಲ ಅಂತಂದರೆ, ಓಕೆ ಅದಕ್ಕಿಂತ ಮುಂಚೆ 17 ವರ್ಷಕ್ಕೆ ನೀವು ಏನಾದರೂ ಫಸ್ಟ್ ಪಿ ಯು ಸಿಲಿ ಇದ್ದಾಗಲೇ ಮದುವೆ ಮಾಡಿದರೆ ಹೇಗೆ ಅಂತ. ಸರಿನಾ? ಸೊ ಅದಕ್ಕೆ ಅಲ್ಲಿ ಕೊಡುವುದಿಲ್ಲ ಇದನ್ನು. ಸರಿನಾ? ಇದು ಸಹ ನಿಮ್ಗೆ ಗೊತ್ತಿರಲಿ. ಓಕೆ, ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜಸ್ಟ್ ಲಾಜಿಕ್, ಯಾಕೆ 18 ವರ್ಷ 7 ತಿಂಗಳೇ ಬೇಕಂತ? ಬೇಕಲ್ವ? 18 ವರ್ಷ 7 ತಿಂಗಳು ಸುಮ್ಮನೆ ಹೊಡೋದು ಹೋಗೋದಲ್ಲ, ಅದು ಬೇಕಲ್ಲ. ಓಕೆ, ಅದು ಸಹ ನಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಓಝೋನ್ ಅಣುವಿನಲ್ಲಿ ಎಷ್ಟು ಆಮ್ಲಜನಕ ಪರಮಾಣುಗಳಿದ್ದಾವೆ ಅಂತ ಕೇಳಿದ್ದೇನೆ. ಸರ್ ನಾವು ಓಝೋನಲ್ಲಿ ಏನು ರೀ, ಓಝೋನ್ ಅಂತ ಏನಂತ ಹೇಳ್ತೀವಿ, O3 ಅಂತ ಹೇಳ್ತೀವಿ. ಏನಿದೆ 3 ಪರಮಾಣುಗಳು ಇರ್ತವೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಅಕ್ಟೋಬರ್ 16, 2025 ಭಾರತ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಮಧ್ಯ ಏಷ್ಯಾ ಭದ್ರತಾ ಮಂಡಳಿಯ 3ನೇ ಸಭೆಯಲ್ಲಿ ನಡೆಯಿತು ಅಂತ ಕೇಳಿದ್ದೇನೆ. ಸರಿನಾ? ಅಜಿತ್ ದೋವಲ್ ಅವರು ಹೋಗಿದ್ರಲ್ವಾ ಇಲ್ಲಿ, ಎಲ್ಲಿ ಬಿಷ್ಕೇಕ್ ಅಂತ ಹೇಳ್ತೀವಿ, ಯಾವುದು ಕಿರ್ಗಿಜ್ ಗಣರಾಜ್ಯ ಅಂತ ಹೇಳ್ತೀವಿ, ಯಾವುದು ಈ ಒಂದು ಬಿಷ್ಕೇಕಲ್ಲಿ ಇದು ನಡೆದಿತ್ತು. ಯಾವುದು ಏಷ್ಯಾ ಭದ್ರತಾ ಮಂಡಳಿಯ 3ನೇ ಸಭೆ. ಸರಿನಾ? ಯಾವುದು 3ನೇ ಸಭೆ. ಸೊ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಕಿರ್ಗಿಜ್ ಗಣರಾಜ್ಯದ ರಾಜಧಾನಿ ಬಿಷ್ಕೇಕ್ನಲ್ಲಿ ಇದು ನಡೆದಿದೆ. ಸರಿನಾ? ಸೊ ನಮ್ಮ ಭಾರತದಿಂದ ಭಾಗವಹಿಸಿದವರು ಯಾರು ಅಂತಂದರೆ ಈ ಅಜಿತ್ ದೋವೆಲ್ ಅವರು ಅಂತ ಹೇಳ್ತೀವಿ. ಸರಿನಾ? ಆ್ಯಂಡ್ ನೆಕ್ಸ್ಟ್ ಭಾರತದಲ್ಲಿ ಉದ್ಯೋಗದಾತ ಪ್ರಾಯೋಜಿತ ಯೋಜನೆಗಳು ಸೇರಿದಂತೆ ಗುಂಪು ಆರೋಗ್ಯ ವಿಮಾ ಪಾಲಿಸಿಗಳಿಗೆ ಅನ್ವಯ ಆಗುವ GST ದರ ಎಷ್ಟು ಅಂತ. ಸರ್ ಈ ಕ್ವಶನ್ ನನಗೆ ಆ್ಯಕ್ಚುಲಿ ಖುಷಿ ಕೊಟ್ಟಿದೆ. ಹೇಗೆ ಗೊತ್ತಾ? ಕ್ವಶನ್ ಚೆನ್ನಾಗಿ ಟ್ವಿಸ್ಟ್ ಮಾಡಿದ್ದಾನೆ. ಕ್ವಶನಲ್ಲೇ ಒಂದು ಕ್ವಶನ್ ಇದೆ. ಎಂತ ಅಂದರೆ, ನಾವು ನಾರ್ಮಲ್ ಆಗಿ ನೀವು ನೋಡಿರ್ತೀರ, ಅಡ್ವರ್ಟೈಸ್ಗೆ ನೀವು ನೋಡ್ತಿರ್ತೀರಲ್ವಾ, ಫಿಲ್ಮ್ ಏನಾದರೂ ನೋಡ್ತಿದ್ರೆ, ಮೀನ್ಸ್ ಟಿ ವಿ ಏನಾದರೂ ನೀವು ನೋಡ್ತಿದ್ರೆ, ಟಿ ವಿ ಮಧ್ಯೆ ಹಾಗೆ ಆ್ಯಡ್ಗಳು ಬರ್ತಾ ಇದ್ದಾವೆ. ವಿಮೆಯನ್ನು ನೀವು ಖರೀದಿಸಿ ಇವಾಗ ನಿಮ್ಮ ವಿಮೆ ಮೇಲೆ GST ಸಂಪೂರ್ಣ ಶೂನ್ಯ ಇದೆ ಅಂತ. ಸರಿನಾ? ಶೂನ್ಯ ಇದೆ ನೋಡಿದ್ರೆ, ಸರ್ ಇಲ್ಲಿ ಶೂನ್ಯನೇ ಇಲ್ಲಲ್ಲ ಸರ್, ಹೆಂಗೆ ಸರ್ ಇದನ್ನು ಒಂದು ಮಾರ್ಕ್ಸ್ ನೆಗೆಟಿವ್ ಆಗುತ್ತೆ ಬಿಟ್ಟು ಹೋಗೋಣ? ಓಕೆ, ನಿಮಗೆ ಗೊತ್ತಿರಲಿ, ವೈಯಕ್ತಿಕ ಹಾಗೂ ಫ್ಯಾಮ್ಲಿಗೆ. ಸರಿನಾ? ವೈಯಕ್ತಿಕ ಮತ್ತು ಫ್ಯಾಮ್ಲಿಗೆ ನೀವೇನಾದರೂ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೀರಾ, ನಿಮಗೆ ಅಲ್ಲಿ GST ಎಷ್ಟಿದೆ ಅಂತಂದರೆ 0% ಇದೆ. ಈ ಗುಂಪು ಆರೋಗ್ಯ ಅಂತಂದರೆ ಏನು? ಗುಂಪು ಅಂತಂದರೆ ಇವಾಗ ನೀವು ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಿರ್ತೀರ ಯಾರಾದರೂ. ಓಕೆ, ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಿರ್ತೀರ, ಫ್ಯಾಕ್ಟ್ರಿಗಳಲ್ಲಿ ವರ್ಕ್ ಮಾಡ್ತಿರ್ತೀರ, ಇಲ್ಲಾಂದರೆ ಸಮ್ ಆರ್ಗನೈಸೇಷನಲ್ಲಿ ವರ್ಕ್ ಮಾಡ್ತಿರ್ತೀರ ರೀ. ಸೊ ಆ ಕಂಪನಿಗಳೇ ನಿಮಗೆ ಒಂದು ವಿಮೆಯನ್ನು ನೀಡ್ತಾರೆ ಗೊತ್ತಾ? ಓಕೆ, ನಾವು ನಿಮಗೆ ವಿಮೆಯನ್ನು ಸಹ ನೀಡ್ತೀವಿ ಅಂತ ಹೇಳ್ತಿರ್ತಾರೆ ಗೊತ್ತಾ? ಸೊ ಆ ವಿಮೆ ನೀಡ್ತಾರಲ್ವ ಆ ಕಂಪನಿ, ಅದ್ರ ಮೇಲೆ ಎಷ್ಟು GST ಟ್ಯಾಕ್ಸ್ ಹಾಕಿದೆ ಅಂತ ಕೇಳಿದ್ದೇನೆ. ಅದನ್ನೇ ನಾವು ಹೇಳ್ತೀವಿ ಗುಂಪು ಆರೋಗ್ಯ ವಿಮಾ ಪಾಲಿಸಿ ಅಂತ ಹೇಳ್ತೀವಿ, ಗ್ರೂಪ್ ಹೆಲ್ತ್ ವಿಮಾ ಪಾಲಿಸಿ ಅಂತ ಹೇಳ್ತೀವಿ. ಸರ್ ನಾನು ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ಎಷ್ಟು % ಇದೆ ಅಂತಂದರೆ 18% ಇದೆ. ಇದೇ ಲಾಜಿಕ್ ಇಲ್ಲಿ ಕ್ವಶನಲ್ಲಿ. ಓಕೆ, ಸೊ ಕ್ವಶನಲ್ಲಿ ನಾವು ಆಲ್ಮೋಸ್ಟ್ ಏನಾದರೂ 0% ಏನಾದರೂ ಇತ್ತಾ ಈ ಕ್ವಶನಲ್ಲಿ, ಫಸ್ಟ್ ಆಪ್ಷನು ಅದೇ ಟಿಕ್ ಹಾಕ್ತೀರಾ 99%. ಬಟ್ ಅಲ್ಲಿ ವೈಯಕ್ತಿಕ ಇದೆಯಾ ಅಥವಾ ಗುಂಪು ಇದೆಯಾ ಅನ್ನೋದು ನಿಮ್ಗೆ ಮ್ಯಾಟ್ರ್ ಆಗುತ್ತೆ. ಸರಿನಾ? ವೈಯಕ್ತಿಕ ಇದ್ರೆ 0, ಗುಂಪು ಇದ್ರೆ 18. ಸರಿನಾ? ಗ್ರೂಪ್ 18 ಗ್ರೂಪ್ ಇದಾವಲ್ವಾ ಪ್ರಿಡಿಕ್ಟೇಬಲಲ್ಲಿ, ನೆನ್ಪಿಟ್ಕೊಳ್ಳಿ. ಓಕೆ, 18 ನೆನಪಿಳಿತದೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ 2025 ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ ಟೂರ್ನಮೆಂಟ್ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಸರಿನಾ? ಈ ಒಂದು ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ, ಈ ಒಂದು ನಮ್ಮ ನವದೆಹಲಿಯಲ್ಲಿ ನಡೆದಿದೆ. ದೆಹಲಿಯಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ RBI 54ನೇ ಹಣಕಾಸು ನೀತಿ ಸಭೆ ಯಾವ ತಿಂಗಳಲ್ಲಿ ನಡೆಯಿತು ಅಂತ ಕೇಳಿದ್ದೇನೆ. ಸರಿನಾ? MPC ಸಭೆ 54ನೇದು ಎಲ್ಲಿ ನಡೆಯಿತು, ಯಾವಾಗ ನಡೆದಿತ್ತು? ಯಾವಾಗ ಅಂತ ಕೇಳಿದ್ರೆ ಇದು ಏಪ್ರಿಲಲ್ಲಿ ನಡೆದಿತ್ತು. ಸರಿನಾ? ಪ್ರತಿ 3 ತಿಂಗಳಿಗೆ ಇದು ನಡೀತದೆ, ಯಾವುದು ಈ ಒಂದು ಹಣಕಾಸು ನೀತಿ ಸಭೆ. ಆ್ಯಂಡ್ ನೆಕ್ಸ್ಟ್ ಓಕೆ, ಇದನ್ನು ನೋಡ್ಕೊಳ್ಳಿ, ಯಾವುದು 54ನೇ ಸಭೆಯಲ್ಲಿದೆ, ಏಪ್ರಿಲ್ ನಡೆದಿದೆ, ಮತ್ತೆ ಅದಕ್ಕೆ 3 ತಿಂಗಳು ಸೇರಿಸ್ರಿ. ಅದು 55ನೇ ನಡೆದಿರುತ್ತೆ, ಮತ್ತೆ ಅದಕ್ಕೆ 3 ತಿಂಗಳು ಸೇರಿಸ್ರಿ, 56ರಿಂದ ನಡೆದಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಜೀವಕೋಶದಲ್ಲಿ ಅನಿಲಗಳ ಹರಿವಿಗೆ ಕಾರಣವೇನು? ಈ ಒಂದು ಪ್ರಸರಣ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪ್ರಸರಣ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಸಾವಯವ ಸಂಯುಕ್ತವಾಗಿದೆ ಅಂತ ಕೇಳಿದ್ದೇನೆ. ಯಾವುದು? ಇಥೇನ. ಹೌದು, ಈ ಇಥೇನ್ ಅನ್ನೋದೇನಿದೆ ಅಲ್ವಾ, ಇದೇ ಒಂದು ಸಾವಯವ ಸಂಯುಕ್ತವಾಗಿದೆ. ಏನಿದೆ ಅಲ್ವಾ, ಈ NaCl ಆಗಿರಲಿ, ಈ ಒಂದು H2O ಆಗಿರಲಿ, ಮತ್ತು ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಆಗಿರಲಿ, ಇದು ಅಜೈವಿಕ ಸಾವಯವ ಸಂಯುಕ್ತಗಳಾಗ್ತವೆ ಇದು. ಸರಿನಾ? ಇದನ್ನು ಸಹ ಗೊತ್ತಿರಲಿ ನಿಮಗೆ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಫ್ಲೆಮಿಂಗ್ ಅವರ ಬಲಗೈ ನಿಯಮವು ವಾಹಕವು ಕಾಂತಕ್ಷೇತ್ರದಲ್ಲಿ ಚಲಿಸಿದಾಗ ಪ್ರೇರಿತ ಪ್ರವಾಹವು ಯಾವ ದಿಕ್ಕಿನಲ್ಲಿ ಹರಿಯುತ್ತದೆ ಎಂದು ಹೇಳುತ್ತದೆ ಅಂತ ಕೇಳಿದ್ದೇನೆ. ಸರಿನಾ? ಪ್ರೇರಿತ ಪ್ರವಾಹ ಯಾವ ದಿಕ್ಕಿನಲ್ಲಿ ಹರಿಯುತ್ತದೆ ಅಂತ ಕೇಳಿದ್ರೆ, ಒಂದು ಮಧ್ಯದ ಬೆರಳು ಯಾವ ಕಡೆ ತೋರಿಸುತ್ತಲ್ವ, ಸೊ ಅಲ್ಲಿ ಹರಿಯುತ್ತದೆ. ಸರಿನಾ? ಸೊ ಇದು ತೋರು ಬೆರಳು, ಹೆಬ್ಬೆರಳು ಮತ್ತು ಮಧ್ಯದ ಬೆರಳು ಲೆಕ್ಕಗಳಿರ್ತದೆ ನಿಮಗೆ. ಸೊ ನೀವು ಆಪ್ಷನಲ್ಲಿ ಅದನ್ನು ಟಿಕ್ ಹಾಕಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರತಿ ತಿಂಗಳು ಅಂಡಾಣು ಅಳವಡಿಸಲು ದೇಹದ ಯಾವ ಭಾಗ ಸಿದ್ಧವಾಗಿರುತ್ತದೆ ಅಂತ ಕೇಳಿದ್ದೇನೆ. ಸರಿನಾ? ಯಾವ ಭಾಗ ಸಿದ್ಧವಾಗಿರುತ್ತೆ ಅಂತ ಕೇಳಿದ್ರೆ ಇದು ಗರ್ಭಕೋಶ ಅಂತ ಹೇಳ್ತೀವಿ. ಸರ್ ನಾವು ಯೂಟ್ರಸ್ ಅಂತ ಹೇಳ್ತೀವಿ. ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್
ಓಕೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ ನೋಡ್ಕೊಳ್ಳಿ. ಏನಂತಂದರೆ, ಪ್ರತಿ ಋತುಚಕ್ರದಲ್ಲಿ ಗರ್ಭಾಶಯದ ಒಳಪದರವಾದ ಎಂಡೋಮೆಟ್ರಿಯಂ ದಪ್ಪವಾಗುತ್ತದೆ. ಇದರಿಂದಾಗಿ ಫಲೀಕರಣ ಸಂಭವಿಸದಲ್ಲಿ ಜೈಗೋಟ್ ಅಲ್ಲಿ ಅಳವಡಿಸಿದ ಭ್ರೂಣದ ಬೆಳವಣಿಗೆಯನ್ನು ಪ್ರಾರಂಭಿಸಬಹುದು. ಸರಿನಾ? ಫಲೀಕರಣ ಸಂಭವಿಸದಿದ್ದರೆ ಈ ಒಳಪದರವು ಮುಟ್ಟಿನ ರೂಪದಲ್ಲಿ ಹೊರಹೋಗುತ್ತದೆ. ಆದ್ದರಿಂದ ಗರ್ಭಾಶಯವು ಪ್ರತಿ ತಿಂಗಳು ಮೊಟ್ಟೆಯನ್ನು ಸ್ವೀಕರಿಸಲು ಸಿದ್ಧವಾಗಿರುವ ಅಂಗವಾಗಿದೆ. ಸರಿನಾ? ಯಾವುದು? ಗರ್ಭಾಶಯ ಅಂತ ಹೇಳ್ತೀವಿ. ಸರಿನಾ? ಗರ್ಭಕೋಶ, ಗರ್ಭಾಶಯ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಬೆಳಕಿನ ಚದುರುವಿಕೆಯ ಪರಿಣಾಮವಲ್ಲ ಅಂತ ಕೇಳಿದ್ದೇನೆ. ಬೆಳಕಿನ ಚದುರುವಿಕೆ ಎಲ್ಲೆಲ್ಲ ಆಗುತ್ತೆ ರೀ? ಸೂರ್ಯಾಸ್ತ ಆಗೋದ್ರಲ್ಲೇ ಆಗುತ್ತೆ. ಆ್ಯಂಡ್ ದೆನ್ ಆಕಾಶದ ಕೆಂಪು ಕಾಣಿಸುತ್ತಲ್ವ, ಅಲ್ಲೇ ಆಗುತ್ತೆ. ಆ್ಯಂಡ್ ದೆನ್ ಈ ಒಂದು ಪೀನ ಮಸೂರದ ಮೂಲಕ ಪ್ರಕಾಶಮಾನವಾದ ಆಕಾಶ ಆಗುತ್ತೆ. ಆ್ಯಂಡ್ ದೆನ್ ಈ ಒಂದು ಪೀನ ಕನ್ನಡಿಯಿಂದ ಚಿತ್ರರಚನೆ ಇದೆಯಲ್ಲ, ಇದು ಆಗೋದಿಲ್ಲ. ಸರಿನಾ? ಸೊ ಇದು ಆಗೋದಿಲ್ಲ. ಇದೇನಾಗುತ್ತೆ ಅಂದರೆ ಬೆಳಕಿನ ಪ್ರತಿಫಲನದಿಂದ ಅದು ಆಗುತ್ತೆ. ಓಕೆ, ಸೊ ಅದಕ್ಕೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಡಿ ಅಂತ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಕಾಂತೀಯ ಕ್ಷೇತ್ರ ರೇಖೆಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಸರಿ, ಯಾವುದು? ಕಾಂತೀಯ ರೇಖೆಗಳು ನೇರವಾಗಿ ಚಲಿಸುತ್ತವೆ? ಇಲ್ಲ, ನೇರವಾಗಿ ಚಲಿಸುವುದಿಲ್ಲ. ಇದು ವಕ್ರವಾಗಿರ್ತವೆ. ಸರಿನಾ? ಇದು ರಾಂಗ್ ಆಗಿದೆ. ಆ್ಯಂಡ್ ದೆನ್ ಕಾಂತಕ್ಷೇತ್ರ ರೇಖೆಗಳು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಚಲಿಸುತ್ತವೆ? ದಕ್ಷಿಣದಿಂದ ಉತ್ತರಕ್ಕಲ್ರಿ, ಉತ್ತರದಿಂದ ದಕ್ಷಿಣಕ್ಕೆ ಚಲಿಸ್ತವೆ. ಇದು ಸಹ ರಾಂಗ್ ಆಗಿದೆ. ಆ್ಯಂಡ್ ದೆನ್ ಮೇಲ್ಮೈ ಕಾಂತೀಯ ಕ್ಷೇತ್ರದ ರೇಖೆಗಳು ಶೂನ್ಯವಾಗಿರ್ತವೆ ಅಂತ ಕೇಳಿದಾನೆ. ಮೇಲ್ಮೈಯಲ್ಲಿ, ಸರಿನಾ? ಈ ಮೀನ್ಸ್ ಈ ಒಂದು ಪೋಲ್ ಏನಿದೆ ಅಲ್ವಾ, ಸೊ ಅಲ್ಲಿ ಕಾಂತೀಯ ಕ್ಷೇತ್ರದ ರೇಖೆಗಳಿಂದ ಶೂನ್ಯವಾಗಿರ್ತವೆ. ಶೂನ್ಯವಾಗಿರುವುದಿಲ್ಲ, ಅಲ್ಲೇನಿರುತ್ತೆ ಅಂದರೆ ಹೈಯೆಸ್ಟ್ ಆಗಿರುತ್ತೆ. ಸೊ ಅದಕ್ಕೆ ಹೇಳಿಕೆ 1, 2, 3 ರಾಂಗ್ ಆಗಿದ್ದಾವೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಡಿ ಅಂತ ಹೇಳ್ತೀವಿ. ಕಾಂತೀಯ ಕ್ಷೇತ್ರ ರೇಖೆಗಳು ಆಂಪಿಯರ್ ಮ್ಯಾಕ್ಸ್ವೆಲ್ ನಿಯಮವನ್ನು ಪಾಲಿಸುತ್ತವೆ. ಸರಿನಾ? ಯಾವುದು? ಈ ಒಂದು ಆಂಪಿಯರ್ ಮ್ಯಾಕ್ಸ್ವೆಲ್ ನಿಯಮವನ್ನು ಯಾವುದು ಪಾಲಿಸ್ತವೆ ಅಂತ ಕೇಳಿದ್ರೆ ಈ ಒಂದು ಕಾಂತೀಯ ಕ್ಷೇತ್ರ ರೇಖೆಗಳು ಅಂತ ಹೇಳ್ತೀವಿ. ಓಕೆ, ಇದು ನೋಡ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪರಿವರ್ತನಾ ಅಂಶವಾಗಿದೆ ಅಂತ ಕೇಳಿದಾನೆ. ಸರಿನಾ? ಈ ಒಂದು ಡಿ ಬ್ಲಾಕ್ ಅಲ್ಲಿ ಯಾವ್ಯಾವ್ದು ಕಂಡು ಬರ್ತಾವಲ್ವಾ, ಡಿ ಬ್ಲಾಕ್ ಅಲ್ಲಿ ಕಂಡು ಬರ್ತಕ್ಕಂತಹ ಯಾವುದೇ ಒಂದು ಎಲಿಮೆಂಟ್ ಆಗಿರಲಿ, ಅದು ಏನಾಗಿದೆ ಅಂದರೆ ಪರಿವರ್ತನಾ ಅಂಶವಾಗಿರುತ್ತೆ. ಇದು ಮಿಥೇನ್, ಇದೊಂದು ಕಂಪೌಂಡ್ ಆಗಿದೆ, ಇದು ಕಂಡು ಬರೋದಿಲ್ಲ. ಆ್ಯಂಡ್ ದೆನ್ ಈ ಒಂದು ಕ್ಯಾಲ್ಸಿಯಂ ಅನ್ನೋದು, ಈ ಕ್ಯಾಲ್ಸಿಯಂ ಸಹ ಇಲ್ಲ. ಆ್ಯಂಡ್ ದೆನ್ ಕಾರ್ಬನ್ ಸಹ ಇಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಡಿ ಬ್ಲಾಕ್ ಅಲ್ಲಿ ಕಂಡು ಬರೋದು ಜಿಂಕ್ ಅಂತ ಹೇಳ್ತೀವಿ. ಯಾವುದು? ಜಿಂಕ್ ಅನ್ನೋದು. ಬಟ್ ನಿಮ್ಗೆ ಗೊತ್ತಿರಲಿ, ಟ್ರೂ ನಿಜವಾದ ಪರಿವರ್ತನಾ ಅಂಶ ಇದು ಜಿಂಕ್ ಅಂತ ಕೇಳಿದ್ರೆ ಅಲ್ಲ. ಸರಿನಾ? ಇದು ಸಹ ನಿಜವಾದದ್ದಲ್ಲ. ಈ ನಿಜವಾದದ್ದು ಇದು ಅಲ್ಲ ಅಂತಲೇ ಹೇಳ್ತೀವಿ. ಸರ್, ನೆನ್ಪಿಟ್ಕೊಳ್ಳಿ. ಬಟ್ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ವೈಸ್ ನಾವು ನೋಡೋದಾದ್ರೆ ಜಿಂಕ್ ಅಂತಲೇ ಹೇಳ್ತೀವಿ. ಸರಿನಾ? ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸಲ್ಫರಿಕ್ ಆಮ್ಲದ ಉಪಸ್ಥಿತಿಯಲ್ಲಿ ಆಲ್ಕೋಹಾಲ್ ಅಸಟಿಲ್ನೊಂದಿಗೆ ಪ್ರತಿಕ್ರಿಯಿಸಿದಾಗ ನಡೆಯುವ ಪ್ರಕ್ರಿಯೆಯನ್ನು ಏನೆಂದು ಕರೆಯಲಾಗ್ತದೆ ಅಂತ ಕೇಳಿದ್ದೇನೆ. ಸರಿನಾ? ಇದನ್ನು ಏನೆಂದು ಕರೆಯಲಾಗ್ತದೆ ಅಂದರೆ ವಿನೈಲೈಸೇಷನ್ ಅಂತ ಕರೆಯಲಾಗ್ತದೆ. ಸರಿನಾ? ಈ ಒಂದು ಸಲ್ಫರಿಕ್ ಆಮ್ಲದ ಉಪಸ್ಥಿತಿಯಲ್ಲಿ ಆಲ್ಕೋಹಾಲ್ ಅಸೆಟಿಲಿನ್ನೊಂದಿಗೆ ಪ್ರತಿಕ್ರಿಯಿಸಿದಾಗ ಆಲ್ಕೋಹಾಲ್ ಮತ್ತು ಎಸ್ಟಿಲಿನ್ ಪ್ರತಿಕ್ರಿಯಿಸ್ತವಂತೆ. ಯಾರ ಉಪಸ್ಥಿತಿಯಲ್ಲಿ? ಈ ಒಂದು ಸಲ್ಫರಿಕ್ ಆಮ್ಲದ ಉಪಸ್ಥಿತಿಯಲ್ಲಿ. ಅವಾಗ ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾನೆ ಅಂದರೆ ಈ ವಿನೈಲೈಸೇಷನ್ ಅಂತ ಕರಿತೀವಿ ಅಂತ ಹೇಳಿದ್ದಾನೆ. ಸರಿನಾ? ಇದು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆದರೆ ನೀವು ಒಂದು ಸಕ್ಷಮ ಅಂಗನವಾಡಿ ಬಗ್ಗೆ ಸಹ ಒಂದು ಪ್ರಶ್ನೆ ಕೇಳಿದಾನಂತೆ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ನೀವು. ಸೊ ಇದಾಗಿತ್ತು ಇಲ್ಲಿವರೆಗೆ 11 ಡಿಸೆಂಬರ್ 3rd ಶಿಫ್ಟಿನ RRB ಗ್ರೂಪ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.